ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ಹೇಗಿದ್ದೀರಾ ಸ್ಟೂಡೆಂಟ್ಸ್? ಐ ಹೋಪ್ ನಿಮ್ಮ ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅನ್ಕೊಳ್ತೀನಿ. ಹೇಗಿದ್ದೀರಾ? ಇವತ್ತು ಕೂಡ ನಾವು ಕಮ್ಯುನಿಟಿ ಚಾಪ್ಟರ್ ಅನ್ನ ಒಂದ್ ಶಾರ್ಟ್ ಲೆಕ್ಚರ್ ಮುಖಾಂತರ ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇದೀವಿ. ಓಕೆ, ತುಂಬಾ ಸುಲಭ ಇದೆ ಚಾಪ್ಟರ್. ಈ ಚಾಪ್ಟರ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗ್ತೀವಿ. ಸೊ ಇದು ನಿಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ ವೆರಿ ಇಂಪಾರ್ಟೆಂಟ್ ಆಗಿದೆ. 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಸ್ಟೂಡೆಂಟ್ಸ್. ತುಂಬಾ ಸುಲಭ ಆಗಿದೆ, ನೋಡ್ತಾ ಹೋಗೋಣ. ಓಕೆ, ಕಮ್ಯುನಿಟಿ ಸಮುದಾಯ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ವಾ, ಆ ಚಾಪ್ಟರ್ ಬಗ್ಗೆ ಒಂದ್ ಶಾರ್ಟ್ ಲೆಕ್ಚರ್ ಅಲ್ಲಿ ಕವರ್ ಮಾಡ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ನೋಡಿ, ಜನರಲ್ ಆಗಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಕ್ಲಾಸ್ ಅನ್ನ ಕೇಳ್ತಾ ಇದ್ದೀರಲ್ವಾ, ಆ ಮೊಬೈಲ್ ಆರ್ ಲ್ಯಾಪ್ಟಾಪ್ ನೀವು ಎಲ್ಲಿಂದ ಕ್ಲಾಸ್ ಅನ್ನ ಕೇಳ್ತಾ ಇದ್ದೀರಾ, ಅಲ್ಲಿ ನೀವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಮ್ಮ PW ಆಪ್ ಅನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಫಸ್ಟ್ ನೀವೇನ್ ಮಾಡ್ಬೇಕು, ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ನೀವು ಎಕ್ಸ್ಪ್ಲೋರ್ ದ ಬ್ಯಾಚ್ ಅಂತ ಕೊಡ್ಬೇಕಾಗುತ್ತೆ ಆಪ್ ಅಲ್ಲಿ. ನೀವು ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ, ಸೊ ಅದಾದ ನಂತರ ನೀವು ಕೊಟ್ಟಾದ್ಮೇಲೆ, ಸೊ ನೋಡಿ ನಂತರ ನಿಮ್ಗೆ ಈ ರೀತಿ ಬರುತ್ತೆ. ಸೊ ನೋಡಿ ಇಲ್ಲಿ ನೀವು ಸರ್ಚ್ ಸೆಕ್ಷನ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮ ಬ್ಯಾಚ್ ನೇಮ್ ಯಾವ್ದಿದೆಯಲ್ವಾ, ಓಕೆ ನೋಡಿ, ಸರ್ಚ್ ಯುವರ್ ರೆಸ್ಪೆಕ್ಟಿವ್ ಬ್ಯಾಚ್. ನಿಮ್ಮ ಬ್ಯಾಚ್ ನೇಮ್ ಏನಿದೆಯೋ ಆ ಬ್ಯಾಚ್ ನೇಮ್ ನ ನೀವು ಇಲ್ಲಿ ಹಾಕಿದ್ರೆ ಏನಾಗುತ್ತಪ್ಪ ಅಂತಂದ್ರೆ, ನೆಕ್ಸ್ಟ್ ಅದು ಸರ್ಚ್ ಆಗಿ ನಂತರ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೋಡಿ, ಇದೆಲ್ಲ ಬ್ಯಾಚ್ ಡೀಟೇಲ್ಸ್ ಸ್ಟೂಡೆಂಟ್ಸ್. ಓಕೆ, ಇದೆಲ್ಲ ಕೂಡ ಏನು ಬ್ಯಾಚ್ ಡೀಟೇಲ್ಸ್ ಆಗಿರುತ್ತೆ. ಸೊ ಇದಾದ ನಂತರ ನೋಡಿ, ಈ ಕಡೆ ಇಲ್ಲಿ ಕಂಪ್ಲೀಟ್ಲಿ ಫ್ರೀ ಅಂತ ಇದೆ. ಅಂದ್ರೆ ನೀವು ಇಲ್ಲಿ ನೀವು ಯಾವ ಕ್ಲಾಸ್ ಕೂಡ ₹1 ಕೂಡ ಕೊಡ್ತಕ್ಕಂಥ ಅವಶ್ಯಕತೆ ನೆಸೆಸಿಟಿ ಇರೋದಿಲ್ಲ. ಇದು ನಿಮಗೆ ಕ್ಲಿಯರ್ ಆಗಿರಲಿ. ಓಕೆ, ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಕ್ಲಾಸಸ್. ನಂತರ ನೀವು ಇಲ್ಲಿ ಎನ್ರೋಲ್ ನಾವು ಅಂತಿದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಂತರ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೋಡಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಬಯಾಲಜಿ. ಸೊ ನಿಮ್ಗೆ ಯಾವ ಸಬ್ಜೆಕ್ಟ್ ನ ಕ್ಲಾಸಸ್ಗಳು ಬೇಕು ಆ ಎಲ್ಲಾ ಕ್ಲಾಸಸ್ಗಳು ನಿಮ್ಗೆ ಇಲ್ಲಿ ಫ್ರೀ ಆಗಿ ಸಿಗ್ತಾ ಹೋಗುತ್ತೆ. ನೀವು ಅದನ್ನ ವಾಚ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದು ನೀವು ಮಸ್ಟ್ ಅಂಡ್ ಶುಡ್ ಮಾಡಬೇಕು. ಸೊ ಇದಾದ ನಂತರ ನೋಡಿ, ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ PW ಕನ್ನಡ 8, 9, 10 ಅಂತ. ಇದರ ಈ ವಾಟ್ಸ್ಆಪ್ ಚಾನಲ್ ಲಿಂಕ್ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ, ಎಲ್ಲೆಲ್ಲಿ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಏನ್ ಮಾಡಿಯಪ್ಪ ಅಂತಂದ್ರೆ, ನೀವು ಆ ಲಿಂಕ್ ಗೆ ಕ್ಲಿಕ್ ಮಾಡೋ ಮುಖಾಂತರ ನೀವು ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆದ್ರೆ ನಿಮಗೆ ಪ್ರತಿ ಚಾಪ್ಟರ್ ರಿಲೇಟೆಡ್ MCQ ಸಿಗ್ತಾ ಹೋಗುತ್ತೆ. ಮತ್ತೆ DPPs ಅಂತಂದ್ರೆ ಏನ್ ಹೇಳಿ, ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಅಂತ ಕೊಡ್ತೀವಿ ನಾವು. ಅಲ್ಲಿ ನಿಮ್ಗೆ ಅದನ್ನ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ, ಸೊ ಕ್ವಶನ್ಸ್ ಯಾವ ರೀತಿ ಬರುತ್ತೆ, ನೀವು ಬುಕ್ಸ್ ಅಲ್ಲಿ ಯಾವ ರೀತಿ ಇದೆಯಲ್ಲ ಅದೇ ರೀತಿ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ. ಕೆಲವೊಮ್ಮೆ ಸ್ವಲ್ಪ ಚೇಂಜ್ ಮಾಡೋ ಕೇಳ್ತಾರೆ, ಒಂದೇ ಕ್ವಶನ್ ಅನ್ನ ಡಿಫ್ರೆಂಟ್ ಆಂಗಲ್ ಅಲ್ಲಿ ಕೇಳ್ತಾರಲ್ವಾ. ಸೊ ಅದೆಲ್ಲ ನಿಮಗೆ ಈ DPPs ನ ಸಾಲ್ವ್ ಮಾಡೋದ್ರಿಂದ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆ, ಆದ್ರಿಂದ ನೀವು ಮಸ್ಟ್ ಅಂಡ್ ಶುಡ್ ಪ್ರತಿ ಚಾಪ್ಟರ್ಗೂ DPP ಸಿಗ್ತಾ ಹೋಗುತ್ತೆ. ನೀವು ಅದನ್ನು ಸಾಲ್ವ್ ಮಾಡ್ಲೇಬೇಕು, ನಿಮ್ಗೊಂದು ಐಡಿಯಾ ಬೇಕು ಅಂತಂದ್ರೆ. ಓಕೆ, ಸೊ ಅದು ಇಲ್ಲಿ ಸಿಗುತ್ತೆ ವಾಟ್ಸ್ಆಪ್ ಚಾನಲ್ ಅಲ್ಲಿ. ಸೊ ನೀವು ಅದು ಬೇಕು ಅಂತಂದ್ರೆ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ, ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗ್ಬೇಕು. ಓಕೆ, ಸೊ ಇಷ್ಟನ್ನ ಕ್ವಿಕ್ ಆಗಿ ಮಾಡಿ ಸ್ಟೂಡೆಂಟ್ಸ್. ನಂತರ ಸೊ ಆಬ್ವಿಯಸ್ಲಿ ಕ್ಲಾಸ್ ಕಡೆ ಹೋಗೋದಾದ್ರೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಕಲ್ತಿದ್ವಿ ಅಂತ ನೋಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿ, ದ ಮೀನಿಂಗ್ ಆಫ್ ಸೋಷಿಯಲೈಸೇಷನ್ ಅಂಡ್ ಇಟ್ಸ್ ಇಂಪಾರ್ಟೆನ್ಸ್. ಸೋಷಿಯಲೈಸೇಷನ್ ಅಂತಂದ್ರೆ ಏನು, ಸಾಮಾಜಿಕರಣ ಅಂತಂದ್ರೆ ಏನು, ಅದರ ಮಹತ್ವ ಏನು, ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಸೊ ಅದಾದ ನಂತರ ದ ಇನ್ಫ್ಲೂಯೆನ್ಸ್ ಆಫ್ ಸೋಷಿಯಲೈಸೇಷನ್ ಆನ್ ಇಂಡಿವಿಜುವಲ್. ನೋಡಿ, ಈ ಸಾಮಾಜಿಕರಣ ಅನ್ನೋದು ಇಂಡಿವಿಜುವಲ್ ಮೇಲೆ, ಒಬ್ಬ ವ್ಯಕ್ತಿಯ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಪ್ರಭಾವವನ್ನ ಬೀರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಕಂಪ್ಲೀಟ್ ಆಗಿ ನೋಡಿದೀವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ನಂತರ ಏಜೆಂಟ್ಸ್ ಆಫ್ ಸೋಷಿಯಲೈಸೇಷನ್ ಯಾವ್ದು ಬರ್ತೀವಿ, ಸ್ಕೂಲ್ ಬರುತ್ತೆ, ಮೀಡಿಯಾ ಬರುತ್ತೆ, ಪೀರ್ಸ್ ಅಂತಂದ್ರೆ ಸಮವಯಸ್ಕರು ಅಂತ ಬರ್ತಾರೆ, ಫ್ಯಾಮಿಲಿ ಬರುತ್ತೆ ಅಲ್ವಾ. ಸೊ ಇದೆಲ್ಲದ್ರೂ ಕೂಡ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕ್ಲಿಯರ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಸೊ ನೀವು ಯಾರು ಕೂಡ ಇನ್ನು ಆ ಕ್ಲಾಸ್ ನ ವಾಚ್ ಮಾಡಿ ಅಂತಂದ್ರೆ, ಪ್ಲೀಸ್ ಗೋ ಅಂಡ್ ವಾಚ್ ದೋಸ್ ಲೆಕ್ಚರ್ಸ್. ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿರಲಪ್ಪ. ಸೊ ನಂತರ ಇವತ್ತಿನ ಕ್ಲಾಸ್ ಕಡೆ ಬಂದ್ರೆ, ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಕಲಿತೀವಪ್ಪ ಅಂದ್ರೆ, ನೋಡಿ, ಈ ಚಾಪ್ಟರ್ ಇಂದ ನಿಮಗೆ 2 or 3 ಮಾರ್ಕ್ಸ್ ಗೆ ಕ್ವಶನ್ ಬರ್ತಕ್ಕಂಥ ತುಂಬಾ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ನೋಡಿ, ಇಲ್ಲಿ ನೀವು ಏನಕ್ಕಪ್ಪ ಈ ಒಂದ್ ಶಾರ್ಟ್ ಲೆಕ್ಚರ್ ಅನ್ನ ನೋಡ್ಬೇಕಂದ್ರೆ, ನೀವು ಇದೊಂದು ಲೆಕ್ಚರ್ ನೋಡಿದ್ರೆ ಸಾಕು, ನಿಮ್ಗೆ ನಾನು ಎಲ್ಲಾ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಯಾವ ರೀತಿ ಕ್ವಶನ್ಸ್ ಬರ್ಬೋದು, ಯಾವ ರೀತಿ ಓದ್ಬೋದು, ಎಲ್ಲದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನೋಡಿ, ಈ ಚಾಪ್ಟರ್ ರಿಲೇಟೆಡ್ ಇದೊಂದು ಒನ್ ಶಾರ್ಟ್ ವಿಡಿಯೋ ಇದೆಯಲ್ಲ, ಇದು ನಿಮಗೆ ತುಂಬಾ ಎನಫ್ ಆಗಿರುತ್ತೆ. ಇದು ನಿಮ್ಗೆ ಕ್ಲಿಯರ್ ಆಗಿರಲಿ. ನೆಕ್ಸ್ಟ್ ಏನ್ ಕಲಿತೀವಪ್ಪ ಅಂದ್ರೆ, ದ ಮೀನಿಂಗ್ ಆಫ್ ಕಮ್ಯುನಿಟಿ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಕಲಿತೀವಿ, ಅದರ ಅರ್ಥ ಏನಂತ ಕಲಿತೀವಿ. ಮತ್ತೆ ಸಿಟಿ, ನಗರ ಪ್ರದೇಶ, ಅದರ ಅರ್ಥ ಏನು. ಮತ್ತೆ ಅರ್ಬನ್ ಕಮ್ಯುನಿಟೀಸ್ ಅಂದ್ರೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಸಮುದಾಯಗಳ ಲಕ್ಷಣಗಳೇನು, ಯಾವ ರೀತಿ ಇರುತ್ತೆ. ಓಕೆ, ಸೊ ನಂತರ ದ ರಿಲೇಶನ್ಶಿಪ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಮತ್ತೆ ಅರ್ಬನೈಸೇಷನ್, ಕೈಗಾರೀಕರಣ ಮತ್ತೆ ನಗರೀಕರಣದ ರಿಲೇಷನ್ ಏನು, ಒಂದಕ್ಕೊಂದಕ್ಕೆ ಏನ್ ರಿಲೇಷನ್ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ದೆನ್ ದ ಫೀಚರ್ಸ್ ಆಫ್ ರೂರಲ್ ಅಂಡ್ ಟ್ರೈಬಲ್ ಕಮ್ಯುನಿಟೀಸ್. ನೋಡಿ, ಫೀಚರ್ಸ್ ಆಫ್ ಯಾವುದು, ಗ್ರಾಮೀಣ ಭಾಗದಲ್ಲಿ ಮತ್ತೆ ಬುಡಕಟ್ಟು ಸಮುದಾಯದಲ್ಲಿ ವಾಸ ಮಾಡ್ತಕ್ಕಂಥ ವ್ಯಕ್ತಿಗಳ
ಲಕ್ಷಣಗಳೇನು, ಅವ್ರು ಯಾವ ರೀತಿ ಇರ್ತಾರೆ, ಅವರ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ. ಓಕೆ, ಸೊ ಅದನ್ನೆಲ್ಲ ಕೂಡ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗ್ತೀವಿ. ನಿಮ್ಗೆ ಯಾವುದೇ ರೀತಿ ಟೆನ್ಷನ್ ಬೇಡ. ಸೊ ಒನ್ ಶಾರ್ಟ್ ಲೆಕ್ಚರ್ ನಾನು ಕಂಪ್ಲೀಟ್ಲಿ ಕವರ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಒನ್ ನೋಡ್ತಾ ಹೋಗೋಣ, ದ ಮೀನಿಂಗ್ ಆಫ್ ಕಮ್ಯುನಿಟಿ. ಕಮ್ಯುನಿಟಿ ಅಂತಂದ್ರೆ ಏನ್ ಹೇಳಿ, ಕ್ಲಿಯರ್ ಆಗಿದೆಯಲ್ವಾ ನಿಮಗೆ? ಸಮುದಾಯ. ಓಕೆ, ಸೊ ನೋಡಿ ಪಿಕ್ಚರ್ ನೋಡ್ರಪ್ಪ, ಇಲ್ಲಿ ನಿಮಗೆ ಈ ಪಿಕ್ಚರ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅನ್ಕೊಳ್ತೀನಿ. ಸಮುದಾಯ ಅಂತಂದ್ರೆ ನೋಡಿ, ಇಂಡಿವಿಜುವಲ್ ಅಂತಂದ್ರೆ ಒಬ್ರು. ಓಕೆ, ಕಮ್ಯುನಿಟಿ ಅಂತಂದ್ರೆ ತುಂಬಾ ಜನ ಒಟ್ಟಾಗಿರ್ತಕ್ಕಂಥದ್ದನ್ನ ನಾವು ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ನೋಡಿ ಇಲ್ಲಿ ಯಾವ ರೀತಿ ಇಲ್ಲ, ತುಂಬಾ ಜನ ಇದಾರಲ್ಲ ಈ ರೀತಿ. ಓಕೆ, ಆ ಚಿತ್ರ ನೋಡಿ ನೆನ್ಪಿಟ್ಕೊಳ್ಳಿ. ಕಮ್ಯುನಿಟಿ ಅಂದ ತಕ್ಷಣ ತುಂಬಾ ಜನ ಇರ್ತಾರೆ ಅಂತ ನಿಮ್ ತಲೆಗೆ ಬಂದ್ಬಿಡ್ಬೇಕು ಫಸ್ಟ್. ಓಕೆ, ಸೊ ನೋಡಿ, ಎ ಗ್ರೂಪ್ ಆಫ್ ಪೀಪಲ್ ಲಿವಿಂಗ್ ಇನ್ ಎ ಸ್ಪೆಸಿಫಿಕ್ ಜಿಯೋಗ್ರಫಿಕಲ್ ಏರಿಯಾ ವಿತ್ ಕಾಮನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ವ್ಯಾಲ್ಯೂಸ್ ಅಂಡ್ ಕಾಮನ್ ಐಡೆಂಟಿಟಿ ಇಸ್ ಕಾಲ್ಡ್ ಕಮ್ಯುನಿಟಿ. ನೋಡಿ, ಇಟ್ ಇಸ್ ಅ ಸೋಷಿಯಲ್ ಯೂನಿಟ್. ಓಕೆ, ಈ ಕಮ್ಯುನಿಟಿ ಅನ್ನೋದು ಯಾವುದು, ಸಮುದಾಯ ಅನ್ನೋದು ಇದು ಸಮಾಜದ ಒಂದು ಘಟಕ ಆಗಿದೆ. ಓಕೆ, ಸೊ ಇದು ನೋಡಿ, ಗ್ರೂಪ್ ಆಫ್ ಪೀಪಲ್ ಲಿವಿಂಗ್ ಇನ್ ಅ ಸ್ಪೆಸಿಫಿಕ್ ಜಿಯೋಗ್ರಫಿಕಲ್ ಏರಿಯಾ ಅಂದ್ರೆ ಒಂದು ಪ್ರದೇಶದಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ಫಾಲೋ ಮಾಡ್ತಕ್ಕಂಥ ವ್ಯಕ್ತಿಗಳು ಒಟ್ಟಾಗಿ ಜೀವನ ನಡೆಸೋದನ್ನ ನಾವು ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ಗ್ರೂಪ್ ಆಫ್ ಪೀಪಲ್ ಇರ್ತಾರೆ ಫಸ್ಟ್ ಒನ್ ಅಂತಂದ್ರೆ ಇಲ್ಲಿ ಯಾವ ರೀತಿ ಗ್ರೂಪ್ ಇತ್ತೆ ಅಲ್ವಾ, ಈ ರೀತಿ ನೋಡಿ, ಇಷ್ಟು ಜನ ಒಂದು ಗ್ರೂಪ್ ಇಲ್ಲಿ ಒಂದು ಸ್ಪೆಸಿಫಿಕ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ. ಓಕೆ, ಒಂದಿಷ್ಟು ಜನ ಏನು ವ್ಯಕ್ತಿಗಳು ಒಂದು ಸ್ಪೆಸಿಫಿಕಲಿ ಒಂದು ಜಾಗದಲ್ಲಿ ಏನ್ ಮಾಡ್ತಾರೆ, ವಾಸಿಸ್ತಾ ಇರ್ತಾರೆ. ಆ ವಾಸಿಸುವಾಗ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕಾಮನ್ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ವ್ಯಾಲ್ಯೂಸ್ ಗಳನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಫಾಲೋ ಮಾಡ್ತಾರೆ. ಓಕೆ, ಅವ್ರಿಗೆಲ್ರಿಗೂ ಕೂಡ ಕಾಮನ್ ಆಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಏನು ರೂಲ್ಸ್ ಮತ್ತೆ ಐಡೆಂಟಿಟಿಗಳನ್ನ ನಾವೆಲ್ಲರೂ ಒಂದೇ ಅನ್ನೋದನ್ನ ಪೊಸೆಸ್ ಮಾಡ್ತಾರಲ್ಲ, ಇದನ್ನ ನಾವು ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ಅಥವಾ ಸಮುದಾಯ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿರ್ಲಪ್ಪ. ಆ ಪಿಕ್ಚರ್ ನೋಡಿದ ತಕ್ಷಣ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು ಕಮ್ಯುನಿಟಿ ಸಮುದಾಯ ಅಂತಂದ್ರೆ ಏನು ಅನ್ನೋದು. ಸೊ ನಂತರ ನೋಡಿ, ಮ್ಯಾನ್ ಕೆನಾಟ್ ಲೈವ್ ಅಲೋನ್. ಮನುಷ್ಯ ಒಬ್ನೇ ಬದುಕಲಿಕ್ಕೆ ಸಾಧ್ಯನಾ? ಹೇಳಿ ನೋಡುವ, ನೀವು ಒಬ್ಬರೇ ಬದುಕಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಸೊ ಯಾರು ಕೂಡ ಮನುಷ್ಯರು ಒಬ್ಬರೇ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಏನಾಗಿದ್ದಾನೆ ಅಂತಂದ್ರೆ ಬೇರೆಯವ್ರ ಮೇಲೆ, ಬೇರೆ ಮನುಷ್ಯರ ಮೇಲೆ, ಪ್ರಕೃತಿ ಮೇಲೆ, ಎಲ್ಲರ ಮೇಲೆ ಕೂಡ ಏನಾಗಿದ್ದಾನೆ, ಡಿಪೆಂಡ್ ಆಗಿದ್ದಾನೆ ಅಲ್ವಾ? ಸೊ ಈಸ್ ಅ ಸೋಷಿಯಲ್ ಅನಿಮಲ್. ಅವನೊಬ್ಬ ಏನು ಸಾಮಾಜಿಕ ಜೀವಿ ಅಂತ ಹೇಳ್ಬಿಟ್ಟು ನಾವು ಅವನನ್ನ ಕರಿತಾ ಹೋಗ್ತೀವಿ. ಯಾಕಪ್ಪ ಅಂತಂದ್ರೆ ಅವನು ಜನಗಳ ಜೊತೆ ಬೆರೀತಾನೆ. ಅವ್ನು ಬದುಕ್ಬೇಕಂದ್ರೆ ಜನಗಳ ಜೊತೆ ಸೇರ್ಬೇಕು, ಜನಗಳ ಜೊತೆ ಒಂದಾಗ್ಬೇಕು, ಪ್ರಕೃತಿ ಜೊತೆ ಒಂದಾಗ್ಬೇಕು. ಹಿ ಎಸ್ಟಾಬ್ಲಿಷಸ್ ವೇರಿಯಸ್ ರಿಲೇಷನ್ಸ್ ವಿತ್ ದ ಮೆಂಬರ್ಸ್ ಆಫ್ ದ ಗ್ರೂಪ್ ಹಿ ಲೈವ್ಸ್. ನೋಡಿ, ಅವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವನ ಜೀವನದ ಆ ಒಂದು ಹಂತದಲ್ಲಿ, ಆ ಬದುಕಿರ್ತಕ್ಕಂಥ ಆ ಹಂತದಲ್ಲಿ ಏನ್ ಮಾಡ್ತಾ ಹೋಗ್ತಾನೆ, ಹಲವಾರು ಒಂದು ಬಿಲ್ಡ್ ಮಾಡ್ತಾ ಹೋಗ್ತಾನೆ. ಸಪೋಸ್ ಬೇರೆ ದೇಶಕ್ಕೆ ಹೋಗೋದು, ಅಲ್ಲಿ ಯಾರ ಜೊತೆ ಕನೆಕ್ಟ್ ಆಗೋದು, ಬೇರೆ ಸ್ಟೇಟ್ಗೆ ಹೋಗಿ ಅಲ್ಲಿ ಬೇರೆ ಜನಗಳ ಜೊತೆ ಕನೆಕ್ಟ್ ಆಗೋದು. ಓಕೆ, ಕೆಲವೊಮ್ಮೆ ಪ್ರಾಣಿ ಪಕ್ಷಿಗಳ ಜೊತೆ ಅಂತೂ ತುಂಬಾ ಕನೆಕ್ಷನ್ ಆಗ್ತಾರೆ. ಸೊ ಈ ರೀತಿ ಎಲ್ಲ ನೀವೇ ನೋಡಿ, ನೀವು ಒಬ್ಬರ ಜೊತೆನೇ ಇರ್ತೀರಾ. ಈಗ ಬೇಗ ನಮಗೆ ಸಮುದಾಯ ಅನ್ನೋದು ಬೇಕು, ಸೊಸೈಟಿ ಅನ್ನೋದು ಬೇಕು. ಹಂಗಂತ ನಾವು ಒಬ್ಬರ ಜೊತೆನೇ ಇರ್ತೀವಾ? ಇಲ್ಲ ಅಲ್ವಾ? ನೋಡಿ, ಜಾಬ್ಗೆ ಹೋದ್ರೆ ಅಲ್ಲೋ ಯಾರೋ ಪರಿಚಯ ಆಗ್ತಾರೆ, ಅದಾದ ನಂತರ ಇನ್ನೊಂದ್ ಕಡೆ ಎಲ್ಲ ಹೋಗ್ತೀವಿ, ಅಲ್ಲಿ ಇನ್ನೊಬ್ರು ಯಾರೋ ಪರಿಚಯ ಆಗ್ತಾರೆ ಅಲ್ವಾ? ಸೊ ಈ ರೀತಿ ಡಿಫ್ರೆಂಟ್ ವ್ಯಕ್ತಿಗಳ ಜೊತೆ ನಾವೇನ್ ಮಾಡ್ತೀವಿ, ರಿಲೇಶನ್ಶಿಪ್ ಅನ್ನ ನಮ್ಮ ಜೀವಿತಾವಧಿಯಲ್ಲಿ ನಾವು ಬೆಳೆಸ್ಕೊಳ್ತಾ ಹೋಗ್ತೀವಿ ಅನ್ನೋದು ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ನಾಟ್ ಓನ್ಲಿ ಡಸ್ ಹಿ ಸೆಟಲ್ ಡೌನ್ ಟು ಲೈವ್ ವಿತ್ ದ ಮೆಂಬರ್ಸ್ ಆಫ್ ಅ ಸ್ಪೆಸಿಫಿಕ್ ಏರಿಯಾ, ಬಟ್ ಹಿ ಆಲ್ಸೋ ಡೆವಲಪ್ಸ್ ಜನರೇಷನ್. ಓಕೆ, ಗ್ರಿಗರಿಯಸ್ ಅಂಡ್ ಸೋಷಿಯಲ್ ಕನ್ಸರ್ನ್. ನೋಡಿ, ಅವ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಕೇವಲ ವ್ಯಕ್ತಿಗಳ ಜೊತೆ ಬೆರೆಯೋದಷ್ಟೇ ಅಲ್ಲ, ಗುಂಪು ಕಟ್ಟೋದು ಅಷ್ಟೇ ಅಲ್ಲ, ಒಳ್ಳೆ ಆಟಿಟ್ಯೂಡ್ ಗಳನ್ನ ಅವ್ನು ಏನ್ ಮಾಡ್ತಾ ಹೋಗ್ತಾನಪ್ಪ ಅಂತಂದ್ರೆ ಡೆವಲಪ್ ಮಾಡ್ತಾ ಹೋಗ್ತಾನೆ. ಒಳ್ಳೆ ವಿಚಾರಗಳನ್ನು ಕೂಡ ಅಲ್ಲಿಂದ ಕಲಿತಾ ಹೋಗ್ತಾನೆ. ಡ್ಯೂ ಟು ದಿಸ್ ಎ ಸೆನ್ಸ್ ಆಫ್ ಟುಗೆದರ್ನೆಸ್ ಡೆವಲಪ್ಸ್. ದಿಸ್ ಟೈಪ್ ಆಫ್ ಲಿವಿಂಗ್ ಇನ್ ಅ ಸ್ಪೆಸಿಫಿಕ್ ಏರಿಯಾ ಅಂಡ್ ಲೀಡಿಂಗ್ ಎ ಸಿಂಪಲ್ ಸೋಷಿಯಲ್ ಲೈಫ್ ಇಸ್ ಕಾಲ್ಡ್ ಕಮ್ಯುನಿಟಿ. ಈ ರೀತಿ ಅವನು ಏನ್ ಮಾಡ್ತಾನಲ್ವಾ, ಸೊ ಯಾವಾಗ ಅವನು ಜನಗಳ ಜೊತೆ ಎಲ್ಲ ಒಟ್ಟಾಗಿ ಸೇರಿ ಬೆಳೆದಾಗ ಅವನಿಗೆ ಒಂದು ಟುಗೆದರ್ನೆಸ್ ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಒಂದು ಮನೋಭಾವನೆ ಏನಾಗುತ್ತಪ್ಪ ಅಂದ್ರೆ ಅವನಲ್ಲಿ ಬರ್ತಾ ಹೋಗುತ್ತೆ. ಸೊ ಇದನ್ನ ಏನಂತ ಕರಿತೀವಿ ನಾವು, ಈ ಒಂದು ಪ್ರೋಸೆಸ್ ಅನ್ನ ನಾವು ಏನಂತ ಕರಿತೀವಿ, ಸಮುದಾಯ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸೊ ಕ್ಲಿಯರ್ ಇರ್ಲಿ ನೋಡಿ, ದಿಸ್ ಟೈಪ್ ಆಫ್ ಲಿವಿಂಗ್ ಇನ್ ಅ ಸ್ಪೆಸಿಫಿಕ್ ಏರಿಯಾ ಅಂಡ್ ಲೀಡಿಂಗ್ ಎ ಸಿಂಪಲ್ ಸೋಷಿಯಲ್ ಲೈಫ್ ಇಸ್ ಕಾಲ್ಡ್ ಕಮ್ಯುನಿಟಿ. ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿರ್ಲಪ್ಪ. ಒಂದು ಜಾಗದಲ್ಲಿ ವಾಸ ಮಾಡ್ತಾರೆ, ಸೊ ಒಂದ್ ಜಾಗದಲ್ಲಿ ವಾಸ ಮಾಡ್ತಾರೆ, ಆಮೇಲೆ ಗ್ರೂಪ್ ಆಫ್ ಪೀಪಲ್ ಇರ್ತಾರೆ, ಅವರು ಕಾಮನ್ ಇಂಟ್ರೆಸ್ಟ್ ನ ಹೊಂದಿರ್ತಾರೆ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ನಂತರ ಈ ಕಮ್ಯುನಿಟಿಲಿ ಕೆಲವೊಂದು ಫೀಚರ್ಸ್ ಬರ್ತಾ ಹೋಗುತ್ತೆ. ಸೊ ಯಾವ್ದಾವ್ದಪ್ಪ ಫೀಚರ್ಸ್ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಫಸ್ಟ್ ಒನ್ ನೋಡಿ, ಗ್ರೂಪ್ ಆಫ್ ಪೀಪಲ್ ಇರ್ತಾರೆ ನೋಡಿ. ಸೊ ಆಲ್ರೆಡಿ ಕೊಟ್ಟಿದ್ದೀನಲ್ಲ ನೋಡಿ, ಈ ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ನಿಮಗೆ ಕಮ್ಯುನಿಟಿ ಅಂತಂದ್ರೆ ಏನಾದ್ರು ನಿಮ್ ತಲೆಗೆ ಹಾಗೆ ಬಂದ್ಬಿಡ್ಬೇಕು, ತಲೆಗೆ ಹಾಗೆ ಬಂದ್ಬಿಡ್ತೆ. ತುಂಬಾ ಸುಲಭ ಇದೆ, ನೋಡ್ತಾ ಹೋಗಿ. ಒಂದು ಗ್ರೂಪ್ ಆಫ್ ಪೀಪಲ್ ಇರ್ತಾರಲ್ವಾ, ತುಂಬಾ ಜನಗಳು ಇರ್ತಾರೆ. ಆ ಇಮೇಜ್ ಅಲ್ಲಿ ನಾನು ತೋರಿಸಿದಂಗೆ ಹಲವಾರು ಜನ ಇರ್ತಾರೆ, ಒಬ್ರೆ ಅಂತ ಇರೋದಿಲ್ಲ, ತುಂಬಾ ಜನ ಇರ್ತಾರೆ. ಮತ್ತೆ ಲಿಮಿಟೆಡ್ ಸ್ಪೆಸಿಫಿಕ್ ಏರಿಯಾ, ಅಲ್ಲ ಏನಾಗಿರ್ತಾರೆ, ಒಂದು ಸ್ಪೆಸಿಫಿಕ್ ಏರಿಯಾದಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ
ಫಾರ್ ಎಕ್ಸಾಂಪಲ್ ಈಗ ನಮ್ಮ ದೇಶದಲ್ಲಿ ಈ ಭಾಗದಲ್ಲಿ ಒಂದ್ ಸ್ವಲ್ಪ ಜನ ಇದಾರೆ ಅಂತಂದ್ರೆ ಇದನ್ನ ಒಂದು ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಭಾಗದಲ್ಲಿ ವಾಸ ಮಾಡೋರ್ನ. ಈ ಭಾಗದಲ್ಲಿ ವಾಸ ಮಾಡೋರು ಒಂದು ಕಮ್ಯುನಿಟಿ. ಈ ಭಾಗದಲ್ಲಿ ಇಲ್ಲಿ ಓಕೆ ಈ ತರ ಚಿಕ್ಕದಲ್ಲಿ ಒಂದು ಗ್ರಾಮ ಅಂತ ಹೇಳ್ಬೋದು ನಾವು. ವಿಲೇಜ್ ಲೆವೆಲ್ ಎಲ್ಲ ನೋಡಿದಿರಲ್ವಾ? ಸೊ ಆ ವಿಲೇಜ್ ಅಲ್ಲಿ ಆ ಒಂದು ಜಾಗದಲ್ಲಿ ಒಂದು ಗ್ರಾಮದಲ್ಲಿ ವಾಸತಕ್ಕಂತ ಅಷ್ಟು ವ್ಯಕ್ತಿಗಳನ್ನ ನಾವು ಏನಂತ ಕರಿತೀವಿ? ಒಂದು ಸಮುದಾಯ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಯಾಕಂದ್ರೆ ಅವರು ತುಂಬಾ ಜನ ಇರ್ತಾರೆ, ಗ್ರೂಪ್ ಆಫ್ ಪೀಪಲ್ ಇರ್ತಾರೆ, ಮತ್ತೆ ಒಂದು ಸ್ಪೆಸಿಫಿಕಲ್ ಲೊಕೇಶನ್ ಅಲ್ಲಿ ಒಂದು ಊರು ಅನ್ನೋದನ್ನ ಮಾಡ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಓಕೆ, ಸೊ ನಂತರ ಫೀಲಿಂಗ್ಸ್ ಆಫ್ ಟುಗೆದರ್ನೆಸ್. ಸೊ ಅವರೆಲ್ಲರಿಗೂ ಕೂಡ ಒಂದು ಫೀಲಿಂಗ್ ಇರುತ್ತೆ, ಭಾವನೆ. ಏನು? ಟುಗೆದರ್ನೆಸ್. ಟುಗೆದರ್ನೆಸ್ ಅಂತಂದ್ರೆ ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ಭಾವನೆ. ನಾವೆಲ್ಲರೂ ಒಂದಾಗಿದ್ದೀವಿ ಅನ್ನೋ ಒಂದು ಭಾವನೆ ಅವರಿಗೆ ಇರುತ್ತೆ. ಕಾಮನ್ ವಿಷನ್ ಆಫ್ ಲೈಫ್. ಸೊ ಅವ್ರಿಗೆಲ್ರಿಗೂ ಕೂಡ ಏನಾಗುತ್ತೆ? ಕಾಮನ್ ಆಗಿರ್ತಕ್ಕಂಥ ಒಂದು ವಿಷನ್ ಇರುತ್ತೆ. ನಾವೆಲ್ಲರೂ ಕೂಡ ಏನಾಗಬೇಕು? ಚೆನ್ನಾಗಿ ಬದುಕಬೇಕು, ಬಾಳ್ಬೇಕು, ಚೆನ್ನಾಗಿರ್ಬೇಕು ಅನ್ನೋ ಒಂದು ಕಾಮನ್ ವಿಷನ್ ಎಲ್ರಿಗೂ ಇರುತ್ತೆ. ನಾಟ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಸೊ ಅಂತಂದ್ರೆ ಆ ಕಮ್ಯುನಿಟಿ ಅನ್ನೋದು ಏನು ಲಾ ಇಂದ ಫಾರ್ಮ್ ಆಗಲ್ಲ, ಅದು ಅವರೇ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಓಕೆ, ಏನ್ ಕಾನೂನು ತಂದ್ಬಿಟ್ಟು ಸೊ ಇವ್ರು ಇಷ್ಟ ಜನ ಒಂದು ಕಮ್ಯುನಿಟಿ ಮಾಡಿ, ನೀವು ಇಷ್ಟ ಜನ ಒಂದು ಕಮ್ಯುನಿಟಿ ಮಾಡಿ, ಆ ರೀತಿ ಏನು ಇರಲ್ಲ. ಓಕೆ, ಸೊ ಕಮ್ಯುನಿಟಿ ಅನ್ನೋದು ಅವರೇ ಜನರಲ್ ಆಗಿ ಓನ್ ಆಗಿ ಫಾರ್ಮ್ ಮಾಡ್ಕೊಂಡು ಏನಾಗಿರ್ತಾರೆ? ಒಂದು ಕಮ್ಯುನಿಟಿಯನ್ನ ಫಾರ್ಮ್ ಮಾಡ್ಕೊಂಡಿರ್ತಾರೆ ಅಂತ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರ್ಬೇಕಪ್ಪ. ಇದು ಏನಪ್ಪಾ? ಫಾಲೋವಿಂಗ್ ಫೀಚರ್ಸ್, ಕಮ್ಯುನಿಟಿ ಫೀಚರ್ಸ್ 2 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ವಾಟ್ ಆರ್ ದ ಫೀಚರ್ಸ್ ಆಫ್ ಕಮ್ಯುನಿಟಿ ಅಂತ ಕೇಳ್ತಾರೆ. ಸಮುದಾಯದ ಫೀಚರ್ಸ್ ಏನು ಅನ್ನೋದನ್ನ ಈ 5 ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಗಿರ್ಲಿ. ಕ್ಲಿಯರ್ ಆಗಿದೆಯಲ್ವಾ? ಸೊ ತುಂಬಾ ಸುಲಭ ಆಗಿದೆ ಚಾಪ್ಟರ್, ನೋಡ್ತಾ ಹೋಗೋಣ. ಇದಾದ ನಂತರ ಸೊ ನೆಕ್ಸ್ಟ್ ಏನ್ ಬರುತ್ತಪ್ಪ ಅಂತಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಸಿಟಿ ಅಂತ ಬರುತ್ತೆ. ಓಕೆ, ಅಂದ್ರೆ ನಗರ ಅಂತಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ಕಲಿತಾ ಹೋಗ್ಬೋದು. ಓಕೆ, ನಗರ ಅಂತಂದ್ರೆ ಏನು ಅಂತ ಕೇಳಿದ್ದಾರೆ. ಸಿಟಿ ಅಂತಂದ್ರೆ ಏನ್ ಹೇಳಿ? ನಗರ. ನಗರ ಅಂತಂದ್ರೆ ನೀವು ಕೂಡ ಹೋಗಿದ್ದೀರಾ. ಸೊ ಸಿಂಪಲ್ ಆಗಿ ನಿಮ್ಮ ಡಿಸ್ಟ್ರಿಕ್ಟ್ ಸೆಂಟರ್ ಗಳನ್ನ ನೆನಪು ಮಾಡ್ಕೊಳ್ರಪ್ಪ. ನಿಮ್ಮ ಡಿಸ್ಟ್ರಿಕ್ಟ್ ಸೆಂಟರ್ಗಳು ಯಾವ್ದಿದೆ? ನೀವೆಲ್ಲರೂ ಒಂದ್ ಟೈಮ್ ಆದ್ರೂ ಹೋಗಿರ್ತೀರಾ ಡಿಸ್ಟ್ರಿಕ್ಟ್ ಅಲ್ವಾ? ನಿಮ್ಮ ಜಿಲ್ಲೆ ಕೇಂದ್ರಗಳಿದೆಯಲ್ವಾ? ಅದನ್ನ ನಗರ ಅಂತ ಕರಿತೀವಿ. ಮತ್ತೆ ಅದಕ್ಕಿಂತ ದೊಡ್ಡ ಇನ್ನು ಸಿಟೀಸ್ ಗಳು ಬರ್ತಲ್ಲ, ಅದನ್ನ ನಾವು ನಗರಗಳು ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಪಿಕ್ಚರ್ ಅಲ್ಲಿ ನೋಡ್ತಾ ಇರಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಇರ್ತವೆ, ಮತ್ತೆ ಇಲ್ಲಿ ಇರ್ತವೆ ತುಂಬಾ ಮನೆಗಳಿರ್ತವೆ, ಮತ್ತೆ ಕಾರು ಬೈಕು ಎಲ್ಲ ಕೂಡ ಏನ್ ಮಾಡ್ತಾ ಇರ್ತವೆ? ಹೋಗ್ತಾ ಇರ್ತವೆ, ಬರ್ತಾ ಇರ್ತಾವಲ್ವಾ? ಇದನ್ನ ನಾವೇನಂತ ಕರಿತೀವಿ? ಸಿಟಿ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸೊ ನೋಡ್ತಾ ಹೋಗೋಣ. ಎ ಸಿಟಿ ಇಸ್ ದ ಪರ್ಮನೆಂಟ್ ಸೆಟಲ್ಮೆಂಟ್ ಆಫ್ ಪೀಪಲ್ ಹ್ಯಾವಿಂಗ್ ಅ ಹೈ ಪಾಪ್ಯುಲೇಷನ್ ಡೆನ್ಸಿಟಿ ಅಂಡ್ ವೆರೈಟಿ ಆಫ್ ಸೋಷಿಯಲ್ ಸ್ಟಾಟಾ. ಅಂತಂದ್ರೆ ಒಂದು ನಗರ ಪ್ರದೇಶ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಜಾಗದಲ್ಲಿ ಶಾಶ್ವತವಾಗಿ ನೆಲೆಸಿರುವ ಅತಿ ಹೆಚ್ಚು ಜನಸಂಖ್ಯೆಯ ಗುಂಪನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಏನಂತ ಕರಿತೀವಿ? ನಗರ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಪರ್ಮನೆಂಟ್ ಸೆಟಲ್ಮೆಂಟ್ ಆಗಿರ್ತಾರೆ ಅವರು. ಪರ್ಮನೆಂಟ್ ಸೆಟಲ್ಮೆಂಟ್ ಆಗಿರ್ತಾರೆ. ಫಸ್ಟ್ ಥಿಂಗು ಪರ್ಮನೆಂಟ್ ಶಾಶ್ವತವಾಗಿ ಅಲ್ಲಿ ನೆಲೆಸಿರ್ತಾರೆ. ಮತ್ತೆ ಅಲ್ಲಿ ಇರ್ತಕ್ಕಂಥ ಪೀಪಲ್ ಅವಿಗೆ ಹೈ ಪಾಪ್ಯುಲೇಷನ್ ಡೆನ್ಸಿಟಿ. ಹೈ ಪಾಪ್ಯುಲೇಷನ್ ಡೆನ್ಸಿಟಿ ಅಂತಂದ್ರೆ ಹೇಳಿ ನಗರ ಪ್ರದೇಶಗಳಲ್ಲಿ ಜನಸಂಖ್ಯೆ ಪ್ರಮಾಣ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಹಳ್ಳಿಗಳಲ್ಲಿ ಹೆಂಗಪ್ಪ ಅಂತಂದ್ರೆ ಇಲ್ಲೊಂದ್ ಮನೆ ಆದ್ರೆ ಆ ಕಡೆ ಒಂದ್ ಸ್ವಲ್ಪ ದೂರದಲ್ಲಿ ಒಂದ್ ಮನೆ, ಸೊ ಈ ರೀತಿ ಇರ್ತಲ್ವಾ? ಇಲ್ಲಿ ನಗರ ಪ್ರದೇಶದಾಗ ಹಂಗಲ್ಲ ನೋಡಿ. ಸೊ ನೋಡಿ, ಇದೊಂದು ಫ್ಲಾಟ್ ಇದೆ ದೊಡ್ಡದು. ಇದ್ರ ಒಳಗಡೆ ಎಷ್ಟು ಜನ ವಾಸ ಮಾಡ್ತಾ ಇರ್ತಾರೆ? ಈ ದೊಡ್ಡ ದೊಡ್ಡ ಮನೆಗಳಿದೆಯಲ್ವಾ, ಇದ್ರ ಒಳಗಡೆ ಎಷ್ಟು ಜನ ವಾಸ ಮಾಡ್ತಾ ಇರ್ತಾರೆ? ತುಂಬಾ ಹತ್ರ ಇರ್ತವೆ ಮನೆಗಳು. ಜನಸಂಖ್ಯೆ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಇಲ್ಲಿ ವಾಸಿಸ್ತಾ ಇರ್ತಾರೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದ ಸೆನ್ಸಸ್ ಆಫ್ ಇಂಡಿಯಾ 2011 ಪ್ರಿಸ್ಕ್ರೈಬ್ಡ್ ದ ಫಾಲೋವಿಂಗ್ ನಾರ್ಮ್ಸ್ ಟು ಐಡೆಂಟಿಫೈ ಪ್ಲೇಸ್ ಎಸ್ ಅ ಸಿಟಿ. ಹಾಗಾದ್ರೆ ಸರ್ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ಸರ್? ಈಗ ಗ್ರಾಮ ಅಂತಿದೆ, ವಿಲೇಜು, ತಾಲೂಕ್ ಅಂತ ಇದೆ. ಓಕೆ, ಸೊ ಸಾರಿ, ಈಗ ವಿಲೇಜ್ ಅಂತ ಇದೆ, ಅದ ನಂತರ ನಗರ ಅಂತ ಬರುತ್ತೆ, ಪಟ್ಟಣ ಅಂತ ಬರುತ್ತೆ, ಮಹಾನಗರ ಅಂತ ಬರುತ್ತೆ. ಇದನ್ನೆಲ್ಲ ಯಾವ ರೀತಿ ಡಿಸೈಡ್ ಮಾಡ್ತಾರಪ್ಪ ಅಂತಂದ್ರೆ ಸೆನ್ಸಸ್ ಪ್ರಕಾರ ಡಿಸೈಡ್ ಮಾಡೋದು. ಓಕೆ, ಸೆನ್ಸಸ್ ಪ್ರಕಾರ ಪಾಪ್ಯುಲೇಷನ್ ನ ಬೇಸ್ಡ್ ಆಗಿ ಇಟ್ಕೊಂಡು ಏನ್ ಮಾಡ್ತಾರೆ? ನಗರನೋ ಈ ಪ್ಲೇಸ್ ನಗರ ಅಂತ ಕರಿಬಹುದು, ಪಟ್ಟಣ ಅಂತ ಕರಿಬಹುದು, ಮಹಾನಗರ ಅಂತ ಕರಿಬಹುದು, ಅಥವಾ ಗ್ರಾಮ ಅಂತ ಕರಿಬಹುದು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಸೊ ಈಗ ಸದ್ಯಕ್ಕೆ ಏನಪ್ಪಾ ಅಂದ್ರೆ ನೋಡಿ, 2011 ನಮ್ಮ ಭಾರತದ 2011 ಜನಗಣತಿಯ ಪ್ರಕಾರ ನೋಡಿ, ಮಿನಿಮಮ್ ಪಾಪ್ಯುಲೇಷನ್ ಸಿಟಿಗಳಲ್ಲಿ ಹೇಳ್ತಾ ಇರೋದು ನಾನು. ಸಿಟಿಗಳಲ್ಲಿ, ನಗರಗಳಲ್ಲಿ ಮಿನಿಮಮ್ ಪಾಪ್ಯುಲೇಷನ್. ಓಕೆ, ಒಂದು ಪ್ಲೇಸ್ ಅನ್ನ ನಾವು ಸಿಟಿ ಅಥವಾ ನಗರ ಅಂತ ಕರಿಬೇಕು ಅಂತಂದ್ರೆ ಮಿನಿಮಮ್ ಅಲ್ಲಿ 50,000 ಜನ ಏನಿರ್ಬೇಕು? ವಾಸಿಸ್ತಾ ಇರ್ಬೇಕು. ಓಕೆ, 50,000 ಪಾಪ್ಯುಲೇಷನ್ ಅನ್ನೋದು ಅಲ್ಲಿ ಮಸ್ಟ್ ಅಂಡ್ ಶುಡ್ ಇರಲೇಬೇಕು. ಪಾಪ್ಯುಲೇಷನ್ ಡೆನ್ಸಿಟಿ ಆಫ್ 1000 ಪರ್ ಸ್ಕ್ವೇರ್ ಕಿಲೋಮೀಟರ್ಸ್ ಅಂತಂದ್ರೆ ಪ್ರತಿ ಏನಪ್ಪಾ ಅಂತಂದ್ರೆ ಸ್ಕ್ವೇರ್ ಕಿಲೋಮೀಟರ್. ಓಕೆ, ಜನಸಂಖ್ಯೆ ಸಾಂದ್ರತೆ ಅನ್ನೋದು ಪರ್ ಸ್ಕ್ವೇರ್ ಕಿಲೋಮೀಟರ್ ಎಷ್ಟು ಇರ್ಬೇಕಂತ ಹೇಳ್ತಿದ್ರೆ 1,000 ಇರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಹಂಗಂತಂದ್ರೆ ಅಷ್ಟು ಆ ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ ಎಷ್ಟು ಆ 1,000 ಜನ ಅಷ್ಟು ಮಿನಿಮಮ್ ಇರಬೇಕು, ವಾಸ ಮಾಡ್ತಾ ಇರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೆಜಾರಿಟಿ ಆಫ್ ದ ಪೀಪಲ್ ಆಕ್ಯುಪೈಡ್ ಇನ್ ದ ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್. ನೋಡಿ, ಮತ್ತೆ ಸಿಟಿ ಅಂತ ಕರಿಬೇಕಂದ್ರೆ ಅಲ್ಲಿರ್ತಕ್ಕಂಥ ಜನ ಅಂದ್ರೆ ಮೆಜಾರಿಟಿ ಅಂದ್ರೆ ಮೋರ್ ದನ್ 50% ಅಂತ ಹೇಳ್ಬೋದು. ಓಕೆ, ಅವ್ರು ಏನಾಗಿರ್ಬೇಕು? ನಾನ್ ಅಗ್ರಿಕಲ್ಚರ್ ರಿಲೇಟೆಡ್ ಆಕ್ಟಿವಿಟೀಸ್ ಗಳಲ್ಲಿ ಭಾಗಿಯಾಗಬೇಕು. ಅವರ ಜೀವನ ನಡೆಸಲಿಕ್ಕೆ ಲೈಕ್ ಅಗ್ರಿಕಲ್ಚರ್ ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇರ್ಬೇಕು ಅವರು.
ಬೇರೆ ಯಾವ ಪ್ರೊಫೆಷನ್ ಆದ್ರೂ ಆಗುತ್ತೆ. ಅಗ್ರಿಕಲ್ಚರ್ ಮಾಡ್ತಿದ್ರೆ ಅದೇನಕ್ಕೆ ಬರ್ತಾ ಬಂದ್ರೆ ವಿಲೇಜ್ ಗಳಿಗೆ ಬರ್ತಾ ಹೋಗುತ್ತೆ, ಹಳ್ಳಿಗಳು ಅಂತ ನಾವು ಕರಿತಾ ಹೋಗ್ತೀವಿ. ಓಕೆ, ಸೊ ಬಟ್ ಇಲ್ಲಿ ಏನಾಗಬೇಕು, ನಾನ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್, ಕೃಷಿ ಏತರ, ಕೃಷಿ ಬಿಟ್ಟು ಬೇರೆ ಆಕ್ಟಿವಿಟೀಸ್ ಗಳನ್ನ ಅವರು ಮಾಡ್ತಾ ಇರಬೇಕು. ಸೊ ಅದಾದ ನಂತರ ಅವೈಲಬಿಲಿಟಿ ಆಫ್ ಸಿವಿಕ್ ಅಮ್ಯುನಿಟೀಸ್. ಸೊ ಏನಪ್ಪಾ ಅಂತಂದ್ರೆ ಅವ್ರಿಗೆ ಏನಿರ್ಬೇಕು ಅಂತಂದ್ರೆ ಒಂದು ಸಿವಿಕ್ ಆಗಿರ್ತಕ್ಕಂಥ ಒಂದು ಸೌಲಭ್ಯಗಳೆಲ್ಲ ಕೂಡ ಏನು ಇರಬೇಕು. ಓಕೆ, ಸರ್ಕಾರದಿಂದ ಅದೇನೇನು ಸೌಲಭ್ಯಗಳು ಸಿಗಬೇಕು ಅದೆಲ್ಲದೂ ಕೂಡ ಅವರಿಗೆ ಸರಿಯಾದ ಸಮಯಕ್ಕೆ ಎಲ್ಲ ಕೂಡ ಸಿಗ್ತಾ ಇರಬೇಕು. ಪೀಪಲ್ ಐಡೆಂಟಿಫೈ ಕಮ್ಯುನಿಟಿ ಆಸ್ ಅ ಟೌನ್, ಸಿಟಿ ಅಂಡ್ ಮೆಟ್ರೋಪಾಲಿಟನ್ ಸಿಟಿ. ಓಕೆ, ಪೀಪಲ್ ಐಡೆಂಟಿಫೈ ಕಮ್ಯುನಿಟಿ ಆಸ್ ಅ, ಸೊ ಏನ್ ಮಾಡ್ತಾರಪ್ಪ ಅಂದ್ರೆ ಸಿಟಿನ, ಟೌನ್, ಮೆಟ್ರೋಪಾಲಿಟನ್ ಸಿಟಿನೋ ಅಂತ ಹೇಳ್ಬಿಟ್ಟು ಇಲ್ಲಿ ಕಂಡುಹಿಡ್ತಾ ಹೋಗ್ಬೋದು. ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಪ್ಪ. ಸೊ ಇಷ್ಟು ಕೂಡ ಏನು ಯಾವ ರೀತಿ ಇದು ಮಾಡಿದ್ದಾರೆ ಅನ್ನೋದು. ಓಕೆ, 2011 ಸೆನ್ಸಸ್ ಪ್ರಕಾರ. ಸೊ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿದೆಯಲ್ವಾ? 5 ಪಾಯಿಂಟ್ಸ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಅಂದ್ರೆ ನಗರಗಳ ಲಕ್ಷಣಗಳು ಏನು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆ, ಲಕ್ಷಣಗಳು, ಫೀಚರ್ಸ್ ಅಂತಂದ್ರೆ ಲಕ್ಷಣಗಳು ಅಂತ ನಾವು ಕರಿತಾ ಹೋಗ್ತೀವಿ. ನಗರಗಳ ಲಕ್ಷಣಗಳು ಏನು ಅಂತ. ಮೊದಲನೇದಾಗಿ ಸೋಷಿಯಲ್ ಡೈವರ್ಸಿಟಿ. ಸೋಷಿಯಲ್ ಡೈವರ್ಸಿಟಿ ಅಂತಂದ್ರೆ ಆ ಒಂದು ಭಾಗದಲ್ಲಿ, ಸಿಟಿಗಳಲ್ಲಿ ಏನಾಗಿರುತ್ತೆ, ಸಾಮಾಜಿಕ ವೈವಿಧ್ಯತೆ ಅಂತಂದ್ರೆ ಬೇರೆ ಬೇರೆ ಜಾತಿ, ಧರ್ಮ, ಬೇರೆ ಬೇರೆ ಪ್ರದೇಶಗಳಿಗೆ ಸೇರಿದಂತ ಎಲ್ಲ ಜನರು ಕೂಡ ಅಲ್ಲಿ ಬಂದು ಏನಾಗ್ತಾರೆ, ವಾಸವಾಗಿರ್ತಾರೆ. ಬೇರೆ ಬೇರೆ ಏಜ್ ಗ್ರೂಪ್ ನವರು ಎಲ್ಲರೂ ಕೂಡ ಅಲ್ಲಿ ವಾಸವಾಗಿರ್ತಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ನಂತರ ಅನಾನಿಮಿಟಿ. ಅನಾನಿಮಿಟಿ ಅಂತಂದ್ರೆ ಅನಾಮೀಯತೆ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಅಂತಂದ್ರೆ ಕೆಲವೊಬ್ರು ಅಲ್ಲಿ ಏನೋ ಬೇರೆಯವರು ಕೂಡ ಬಂದು ವಾಸವಾಗಿರ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇನ್ಕ್ರೀಸ್ಡ್ ಸೋಷಿಯಲ್ ಮೂವ್ಮೆಂಟ್, ಏನು ಸಾಮಾಜಿಕ ಚಳುವಳಿಗನ ಅನ್ನೋದು ಅಲ್ಲಿ ಏನಾಗ್ತಾ ಇರುತ್ತೆ, ಅವಾಗ ಕೆಲವೊಂದು ಕಾರಣಗಳಿಗೆ ನಡೀತಲೇ ಇರುತ್ತೆ. ಓಕೆ, ಸೊ ನೋಡಿ, ಗ್ರೇಟರ್ ಎಂಫಸಿಸ್ ಆನ್ ಇಂಡಿವಿಜುವಲಿಸಮ್, ಮೆಟೀರಿಯಲಿಸ್ಟಿಕ್ ಅಂಡ್ ಕಂಫರ್ಟ್ ಅಂಡ್ ಪ್ರೈವಸಿ. ನೋಡಿ, ಈ ಸಿಟಿಗಳಲ್ಲಿ ವಾಸ ಮಾಡೋರು ಏನಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರಪ್ಪ ಅಂದ್ರೆ ಇಂಡಿವಿಜುವಲ್ ಆಗಿ ಇರ್ಬೇಕು ಅವರು. ಅಂದ್ರೆ ಸಿಂಗಲ್ ಆಗಿ ಇರ್ಲಿಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ, ಜಾಸ್ತಿ ಜನಗಳ ಜೊತೆ ಬೆರೆಯೋದಿಲ್ಲ. ಓಕೆ, ಮೆಟೀರಿಯಲಿಸ್ಟಿಕ್ ಅಂತಂದ್ರೆ ಸೊ ಅವರ ಏನು ವೈಯಕ್ತಿಕ ಜೀವನ ಇದೆಯಲ್ವಾ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಮತ್ತೆ ಕಂಫರ್ಟ್ ಅಂದ್ರೆ ಸುರಕ್ಷಿತವಾಗಿ ಹ್ಯಾಪಿ ಆಗಿರೋದು. ಮತ್ತೆ ಪ್ರೈವೇಸಿ ಅಂತಂದ್ರೆ ಏನು ತಮ್ಮ ವಿಚಾರಗಳನ್ನ ಆದಷ್ಟು ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ, ಯಾರ ಜೊತೆ ಜಾತಿ ಹಂಚ್ಕೊಳ್ಳಿಕ್ಕೆ ಅವರು ಏನ್ ಮಾಡಲ್ಲ, ಇಷ್ಟ ಪಡೋದಿಲ್ಲ. ಓಕೆ, ಸೊ ನಂತರ ಡೆವಲಪ್ಮೆಂಟ್ ಆಫ್ ಅಸೋಸಿಯೇಷನ್ಸ್ ಅಂಡ್ ಯೂನಿಯನ್ಸ್. ನೋಡಿ, ಡೆವಲಪ್ಮೆಂಟ್ ಆಫ್ ಅಸೋಸಿಯೇಷನ್ಸ್ ಅಂಡ್ ಯೂನಿಯನ್ಸ್ ಅಂದ್ರೆ ಹಲವಾರು ಸಂಘ ಸಂಸ್ಥೆಗಳು ಮತ್ತೆ ಒಕ್ಕೂಟಗಳು ಏನಾಗುತ್ತೆ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಸಿಟಿಗಳಲ್ಲಿ ಫಾರ್ಮ್ ಆಗ್ತಾ ಇರುತ್ತೆ, ಹಲವಾರು ವಿಚಾರಗಳಿಗಿರುತ್ತೆ. ನಂತರ ಫ್ಯಾಮಿಲೀಸ್ ಆಫ್ ಸ್ಮಾಲ್ ಸೈಜ್. ಫ್ಯಾಮಿಲಿಗಳು ತುಂಬಾ ಚಿಕ್ಕದಾಗಿರುತ್ತೆ. ಲೈಕ್ ನಮ್ಮ ರೂರಲ್ ಭಾಗದಲ್ಲಿ ಯಾವ ರೀತಿ ತುಂಬಾ ಜಾಸ್ತಿ ಇರುತ್ತಲ್ವಾ, ಆ ರೀತಿಯಲ್ಲಿ ಇರೋದಿಲ್ಲ. ಅಲ್ಲಿ ಆ ಫ್ಯಾಮಿಲಿ ಸೈಜ್ ಅನ್ನೋದು ಏನಾಗಿರುತ್ತಪ್ಪ ಅಂದ್ರೆ ತುಂಬಾ ಚಿಕ್ಕದಾಗಿರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದು. ಮ್ಯಾಕ್ಸಿಮಮ್ ಅಂತಂದ್ರೆ ತಂದೆ ತಾಯಿ ಮತ್ತೆ ಅವರ ಮಗ ಅಥವಾ ಮಕ್ಕಳು ಯಾರು ಇರ್ತಾರಲ್ಲ, ಮ್ಯಾಕ್ಸಿಮಮ್ 4 ಅಥವಾ 4 ಜನ, ಹೈಯೆಸ್ಟ್ ಮ್ಯಾಕ್ಸಿಮಮ್ ಮಿನಿಮಮ್ 3 ಮೆಂಬರ್ಸ್ 2 ಮೆಂಬರ್ಸ್ ಆ ರೀತಿ ಇರ್ತಾರೆ. ಮ್ಯಾಕ್ಸಿಮಮ್ 4 ಅಷ್ಟೇನೆ. ಸೊ ನಂತರ ಫಾಸ್ಟ್ ಪೇಸ್ ಆಫ್ ಸೋಷಿಯಲ್ ರಿಫಾರ್ಮ್ಸ್. ಓಕೆ, ಅಂದ್ರೆ ಸಾಮಾಜಿಕವಾಗಿ ತುಂಬಾ ಫಾಸ್ಟ್ ಆಗಿ ಏನಾಗ್ತಾ ಇರ್ತಾರಪ್ಪ ಅಂದ್ರೆ ಗ್ರೋತ್ ಆಗ್ತಾ ಇರ್ತಾರೆ, ಅದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಹಲವಾರು ವಿಚಾರಗಳಲ್ಲಿ ತುಂಬಾ ಬೇಗ ಕಂಪೇರ್ ಟು ಬೇರೆ ಪ್ಲೇಸ್ ಗಳಿಗೆ ಹೋಲಿಸಿದ್ರೆ ಬೇಗ ಅವ್ರು ಏನಾಗ್ತಾ ಇರ್ತಾರೆ, ಗ್ರೋತ್ ಆಗ್ತಾ ಇರ್ತಾರೆ ಲೈಫ್ ಅಲ್ಲಿ ಅನ್ನೋದು ನಾವು ನೋಡ್ತಾ ಹೋಗ್ಬೋದು. ಸೊ ದೆನ್ ಇಂಡಸ್ಟ್ರಿಯಲೈಸೇಷನ್ ಅಂಡ್ ಅರ್ಬನೈಸೇಷನ್. ಇಂಡಸ್ಟ್ರಿಯಲೈಸೇಷನ್ ಅಂತಂದ್ರೆ ಏನ್ ಹೇಳಿ, ಕೈಗಾರಿಕೆಗಳು, ಫ್ಯಾಕ್ಟರಿಗಳೆಲ್ಲ ಕಟ್ತೀವಲ್ವಾ, ಸೊ ಅದು ಯಾವ ರೀತಿ ಅಂತ. ಮತ್ತೆ ಅರ್ಬನೈಸೇಷನ್ ಅಂತಂದ್ರೆ ನಗರೀಕರಣ, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಇಂಡಸ್ಟ್ರಿಯಲೈಸೇಷನ್ ಮೀನ್ಸ್ ದ ಚೇಂಜ್ ಇನ್ ಟೆಕ್ನಾಲಜಿ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಮೆಟೀರಿಯಲ್ಸ್ ಅಂಡ್ ಸರ್ವಿಸಸ್. ನೋಡಿ, ವಸ್ತುಗಳ ಉತ್ಪಾದನೆ ಮತ್ತೆ ಸೇವೆಯ ಉತ್ಪಾದನೆಯಲ್ಲಿ ಬದಲಾವಣೆ ಆಗುವ ಏನೋ ಒಂದು ಟೆಕ್ನಾಲಜಿ ಏನಿದೆಯಲ್ಲ, ತಂತ್ರಜ್ಞಾನವನ್ನು ನಾವೇನಂತ ಕರಿತೀವಿ, ಕೈಗಾರೀಕರಣ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ವಸ್ತುಗಳ ಉತ್ಪಾದನೆ ಮತ್ತೆ ಸೇವೆಯಲ್ಲಿ ಬದಲಾವಣೆಯಾಗುವ ತಂತ್ರಜ್ಞಾನವನ್ನು ನಾವೇನಂತ ಕರಿತೀವಿ, ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಬಟ್ಟೆ ತಯಾರಿಸ್ತಾರಪ್ಪ. ಓಕೆ, ಸೊ ಮುಂಚೆ ಎಲ್ಲ ಏನ್ ಮಾಡೋರು ಗೊತ್ತಾ, ಕೈಯಿಂದ ತಯಾರಿಸೋರು ಬಟ್ಟೆನ, ಕೈಯಲ್ಲಿ ನೇಯ್ದು ಬಿಟ್ಟು ತಯಾರಿಸೋರು. ಬಟ್ ಯಾವಾಗ ಇಂಡಸ್ಟ್ರಿಯಲೈಸೇಷನ್, ಕೈಗಾರಿಕರಣ ಸ್ಟಾರ್ಟ್ ಆಯ್ತು, ಅವಾಗ ಮಷಿನ್ಗಳು ಬರ್ಲಿಕ್ಕಾಯ್ತು. ಸಿಂಪಲ್ ಆಗಿ ಕೈಗಾರಿಕರಣ ಅಂತಂದ್ರೆ ಮಷಿನ್ಗಳಲ್ಲಿ ಏನು ಕೆಲಸ ಕಾರ್ಯಗಳೆಲ್ಲ ಮಷಿನ್ಗಳಲ್ಲಿ ಮಾಡ್ಲಿಕ್ಕೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಮಾನವನ ಎಫರ್ಟ್ ಅನ್ನೋದು ಇರಲ್ಲ ಅಂತಲ್ಲ, ಏನಪ್ಪ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಅಲ್ಲಿ ದೊಡ್ಡ ಮಷಿನ್ಸ್ಗಳು, ಟೆಕ್ನಾಲಜಿಗಳೆಲ್ಲ ಬಳಸ್ಕೊಂಡು ಏನಾಗುತ್ತಪ್ಪ ಅಂದ್ರೆ ಕೆಲಸ ಕಾರ್ಯಗಳ ಉತ್ಪಾದನೆ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಟು ಬಿ ಸ್ಪೆಸಿಫಿಕ್, ದಿಸ್ ಟರ್ಮ್ ಇಸ್ ಯೂಸ್ಡ್ ಟು ಇಂಡಿಕೇಟ್ ದ ಡೆವಲಪ್ಮೆಂಟ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ನೋಡಿ, ಸೊ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ ಯಾವ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಇದೆಯಲ್ವಾ ಅದರ ಒಂದು ಬೆಳವಣಿಗೆ ಅಂತ ಹೇಳ್ಬೋದು, ನಾವು ಕರಿತಾ ಹೋಗ್ಬೋದು. ಓಕೆ, ಡೆವಲಪ್ಮೆಂಟ್ ಆಫ್ ಯಾವುದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಉತ್ಪಾದನೆ ಮಾಡ್ತಾರಲ್ಲ, ಯಾವುದೇ ವಸ್ತು ಆಗ್ಲಿ ಅದು,
ಆ ವಸ್ತುವಿನ ಒಂದು ಉತ್ಪಾದನೆ, ಈಗ ನಾನು ಶರ್ಟ್ ಹಾಕಿದ್ದೀನಲ್ವಾ, ಈ ಶರ್ಟ್ ಮ್ಯಾನುಫ್ಯಾಕ್ಚರ್ ಆಗ್ಬೇಕಂತಂದ್ರೆ ಈ ಇಂಡಸ್ಟ್ರಿಯಲೈಸೇಷನ್ ಕಾರಣ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗುತ್ತಿರಲಿ. ಸೊ ಇದು ನೀವು ಹಾಕಿರ್ತಕ್ಕಂಥ ಏನು ನೀವು ಬಳಸ್ಕೊಂಡ ವಸ್ತುಗಳು ಕೂಡ ಆ ಮ್ಯಾನುಫ್ಯಾಕ್ಚರ್ ಆಗೋದಕ್ಕೆ ಮೈನ್ ಏನ್ ಕಾರಣ? ಇಂಡಸ್ಟ್ರಿಯಲೈಸೇಷನ್. ಓಕೆ, ಎಲ್ಲ ಕೂಡ ತಂತ್ರಜ್ಞಾನದಿಂದ ತಯಾರಾಗುತ್ತೆ ಅನ್ನೋದು. ಬಿಕಾಸ್ ಆಫ್ ದ ಮೊನೋಪೋಲಿಸ್ಟಿಕ್ ಆಟಿಟ್ಯೂಡ್ ಆಫ್ ದ ಬ್ರಿಟಿಷ್ ಗವರ್ನಮೆಂಟ್ ಟಿಲ್ ದ ವರ್ಲ್ಡ್ ವಾರ್ I, ದೇ ಡಿಡ್ ನಾಟ್ ಎಸ್ಟಾಬ್ಲಿಷ್ ಎನಿ ಇಂಡಸ್ಟ್ರಿ ಇನ್ ಇಂಡಿಯಾ. ನೋಡಿ, ಅಂದ್ರೆ ಏನ್ ನಮ್ಮ ದೇಶದಲ್ಲಿ ಬ್ರಿಟಿಷ್ ಆಳ್ವಿಕೆ ಮಾಡ್ತಿದ್ರಲ್ವಾ, ಅವರು ಎಲ್ಲಿವರೆಗೂ ಅಂತಂದ್ರೆ ಟಿಲ್ ವರ್ಲ್ಡ್ ವಾರ್ I ಅಂತಂದ್ರೆ ಈ 1918 ಇಲ್ಲಿವರೆಗೂ, ಈ ಫಸ್ಟ್ ವರ್ಲ್ಡ್ ವಾರ್ ಮುಗಿಯೋವರೆಗೂ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಯಾವುದೇ ರೀತಿ ಇಂಡಸ್ಟ್ರಿನ ಅವರು ಸ್ಥಾಪನೆ ಮಾಡಲಿಲ್ಲ. ಅವ್ರು ಸ್ಥಾಪನೆ ಮಾಡಿದಲ್ಲ ಎಲ್ಲಿ ತಪ್ಪ ಅಂದ್ರೆ ಕೇವಲ ಬ್ರಿಟನ್ ಅಲ್ಲೇ. ಇಲ್ಲಿಂದ ತಗೊಂಡೋಗರು ನಮ್ಮ ಭಾರತದ ವಸ್ತುಗಳನ್ನ, ರಾ ಮೆಟೀರಿಯಲ್ ಗಳನ್ನ ತಗೊಂಡೋಗಿ ಅಲ್ಲಿ ಬ್ರಿಟಿಷರಿಗೆ ತಗೊಂಡೋಗಿ ಅಲ್ಲಿ ತಗೊಂಡೋಗ್ಬಿಟ್ಟು ಏನ್ ಮಾಡಾರಪ್ಪ ಅಂತಂದ್ರೆ ಅಲ್ಲಿ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತೆ ನಮ್ಮ ಭಾರತ ತಂದು ಮಾರೋರ ಬಿಟ್ರೆ ನಮ್ಮ ಭಾರತದಲ್ಲಿ ಸ್ಪೆಸಿಫಿಕ್ ಆಗಿ ಯಾವುದೇ ಫ್ಯಾಕ್ಟರಿಗಳನ್ನ ಟಿಲ್ ಅಲ್ಲಿವರೆಗೂ, ಓಕೆ, ಈ ಮೊದಲ ಮಹಾಯುದ್ಧ ನಡೆಯೋವರೆಗೂ ಏನ್ ಮಾಡಲಿಲ್ಲ, ಸ್ಥಾಪನೆ ಮಾಡಲಿಲ್ಲ. ಬಟ್ ಅದಾದ್ಮೇಲೆ ಸ್ಥಾಪನೆ ಮಾಡಿದ್ರು ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸಬ್ಸಿಕ್ವೆಂಟ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಸ್ಟ್ರೀಸ್ ರಿಸಲ್ಟೆಡ್ ಇನ್ ದ ಡಿಸ್ಟ್ರಕ್ಷನ್ ಆಫ್ ಕಾಟೇಜ್ ಇಂಡಸ್ಟ್ರೀಸ್, ವಿಲೇಜ್ ವಾಸ್ ಬ್ರಾಟ್ ಟು ಸಿಟೀಸ್ ಅಂಡ್ ಇಂಡಸ್ಟ್ರಿ ಸೆಂಟರ್ಸ್. ನೋಡಿ ಏನಾಯ್ತಪ್ಪ ಅಂದ್ರೆ ಯಾವಾಗ ಕೈಗಾರಿಕರಣ ಜಾಸ್ತಿ ಆಯ್ತೋ ಅವಾಗ ಏನಾಯ್ತು, ಕಾಟೇಜ್ ಇಂಡಸ್ಟ್ರಿ ಅಂದ್ರೆ ಕೈಮಗ್ಗ ಇಂಡಸ್ಟ್ರಿ ಅಂತ ಹೇಳ್ತೀವಲ್ವಾ, ಕೈಯಿಂದ ಕೆಲಸ ಮಾಡ್ತಕ್ಕಂಥದ್ದು, ಅದೆಲ್ಲ ಏನಾಯ್ತು, ಕಮ್ಮಿ ಆಗ್ತಾ ಹೋಯ್ತು. ಆಬ್ವಿಯಸ್ಲಿ ಏನಾಗುತ್ತೆ, ನೀವು ಯಾವುದೇ ವಿಚಾರ ನೋಡಿ, ಏನಾಗುತ್ತೆ, ಮಷಿನ್ಗಳು ಬಂದಾಗ ಆಬ್ವಿಯಸ್ಲಿ ಕೈಯಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಸ್ಟಾಪ್ ಆಗುತ್ತಲ್ವಾ, ಡೌನ್ ಆಗುತ್ತೆ. ಮತ್ತೆ ಏನಾಯ್ತಪ್ಪ ಅಂತಂದ್ರೆ ಅಲ್ಲಲ್ಲಿ ಫ್ಯಾಕ್ಟ್ರಿಗಳು ಕೈಗಾರಿಕೆ ಸ್ಥಾಪನೆ ಆದಾಗ ಏನಾಯ್ತು, ಈ ವಿಲೇಜ್ಗಳಿದ್ವಲ್ವಾ, ಕೆಲವೊಂದು ಹಳ್ಳಿಗಳೆಲ್ಲ ಏನಾದ್ರು ಹೋದ್ರು ಸಿಟೀಸ್ಗಳಾಗಿ ಮತ್ತೆ ಇಂಡಸ್ಟ್ರಿ ಸೆಂಟರ್ಗಳಾಗಿ ಕನ್ವರ್ಟ್ ಆಗ್ತಾ ಹೋದ್ವು ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಒಂದು ಪ್ಲೇಸ್ ಇದೆ, ಓಕೆ, ಇದೊಂದು ವಿಲೇಜ್ ಅಂತ ಅನ್ಕೊಳ್ಳೋಣ. ಇಲ್ಲಿ ಏನಿಲ್ಲ, ನಾರ್ಮಲ್ ಒಂದು ಹಳ್ಳಿ ರೀತಿನೇ ಇದೆ. ಬಟ್ ಇಲ್ಲಿ ಏನಾಗುತ್ತೆ, ಯಾರೋ ಒಬ್ರು ಬಂದು ಒಂದು ಕೈಗಾರಿಕೆ ಕಟ್ಟಿ ಒಂದು ಫ್ಯಾಕ್ಟ್ರಿ ತಯಾರು ಮಾಡ್ತಾರೆ. ಅವಾಗ ಏನಾಗುತ್ತೆ ಹೇಳಿ, ಅಲ್ಲಿ ಕೆಲಸಕ್ಕೋಸ್ಕರ ತುಂಬಾ ಜನ ಬರ್ತಾರಲ್ವಾ, ಕೆಲಸಕ್ಕೋಸ್ಕರ ಒಬ್ರು ಬರ್ತಾರೆ, ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಅಲ್ಲಿ ಮನೆ ಕಟ್ತಕ್ಕಂಥದ್ದು, ಬೇರೆ ಎಲ್ಲ ಆಕ್ಟಿವಿಟೀಸ್ಗಳು ಯಾವಾಗ ಜನ ಒಂದ್ ಕಡೆ ಜಾಸ್ತಿ ಬರ್ತಾರೆ ಅವಾಗ ಎಲ್ಲ ಕೂಡ ಜಾಸ್ತಿಯಾಗಿ ಅಲ್ಲಿ ಆಬ್ವಿಯಸ್ಲಿ ಅದು ಗ್ರೋತ್ ಆದಾಗ ಏನಾಗುತ್ತೆ, ಹಳ್ಳಿ ಇದ್ದಿದ್ದು ಸಿಟಿಯಾಗಿ ಕನ್ವರ್ಟ್ ಈ ರೀತಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಇಂಡಸ್ಟ್ರೀಸ್ಗಳಂದ್ರೆ ಈ ರೀತಿ ಇರ್ತಾಕೊಂಡಪ್ಪ. ನೋಡಿ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳು ನೋಡಿದಿರಲ್ವಾ, ಈ ರೀತಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನೆಲ್ಲ ಕಟ್ಬಿಟ್ಟು ಏನ್ ಮಾಡ್ತಾರೆ ಹೇಳಿ, ಈ ರೀತಿ ಹೊಗೆ ಎಲ್ಲ ಬಿಡ್ತಾ ಇರ್ತವೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಇರ್ತವೆ. Not only did the villagers desert their villages and to shake Tilton cities, but they also accepted available opportunity to work. ನೋಡಿ, ಸೊ ಕೇವಲ ಏನಾಯ್ತು, ವಿಲೇಜ್ಗಳು ಏನಾಗ್ತಾ ಹೋದ್ರು, ಒಂದು ಅಂಶ ಅವರು ಎಲ್ಲಿ ಕೈಗಾರಿಕೆಗಳಿದೆಯೋ ನಗರ ಪ್ರದೇಶ, ಪಟ್ಟಣ ಪ್ರದೇಶಗಳಿಗೆ, ಆ ಪ್ರದೇಶಗಳಿಗೆ ಹೋದ್ರು ಜೀವನ ಸಾಗಿಸಕ್ಕೆ, ಅದು ನಾವು ಒಪ್ಕೊಳ್ಳೋಣ. ಸೊ ಅಟ್ ದಿ ಸೇಮ್ ಟೈಮ್ ಅವ್ರಿಗೊಂದು ಆಪರ್ಚುನಿಟಿ ಕೂಡ ಸಿಕ್ತು. ಏನೇ ಆಪರ್ಚುನಿಟಿ ಟು ವರ್ಕ್. ಓಕೆ, ಕೆಲವೊಮ್ಮೆ ಹಳ್ಳಿಗಳಲ್ಲಿ ಅಷ್ಟು ಆಪರ್ಚುನಿಟಿ ಅಂತ ಸಿಗೋದಿಲ್ಲ. ಹಳ್ಳಿಗಳಲ್ಲಿ ಮೇನ್ ಆಗಿ ಅಗ್ರಿಕಲ್ಚರ್ ಬಿಟ್ರೆ ಬೇರೆ ಯಾವುದೇ ರೀತಿಯಂತ ಆಪರ್ಚುನಿಟಿಗಳು ಅಷ್ಟಾಗಿ ಸಿಗ್ತಾ ಹೋಗೋದಿಲ್ಲ. ಬಟ್ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಅವರಿಗೆ ಏನಾಯ್ತು, ಆ ಪ್ಲೇಸ್ ಚೇಂಜ್ ಮಾಡಿದಾಗ ಆ ಕೆಲಸ ಮಾಡ್ತಕ್ಕಂಥ ಒಂದು ಆಪರ್ಚುನಿಟಿ, ಅವಕಾಶ ಅನ್ನೋದು ಸಿಗ್ತಾ ಹೋಯ್ತು. ಜಿಯೋಗ್ರಫಿಕಲ್ ಅಂಡ್ ಇಂಡಸ್ಟ್ರಿಯಲ್ ಮೂವ್ಮೆಂಟ್ ಬ್ರಾಟ್ ಪೀಪಲ್ ಕ್ಲೋಸರ್. ಓಕೆ, ಮತ್ತೆ ಈ ಜಿಯೋಗ್ರಫಿಕಲ್ ಮತ್ತೆ ಇಂಡಸ್ಟ್ರಿಯಲ್ ಮೂವ್ಮೆಂಟ್ಸ್ ಇದೆಯಲ್ವಾ, ಕೈಗಾರಿಕಾ ಚಳವಳಿಗಳು, ಇವೆಲ್ಲ ಏನಾಯ್ತು, ಜನಗಳನ್ನ ಒಟ್ಟಿಗೆ ತರ್ತಾ ಹೋಯ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ರೈಲ್ವೇಸ್ ಅಂಡ್ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಲೈಕ್ ಬಸ್ಸಸ್ ಬ್ರಾಟ್ ಪೀಪಲ್ ಟುಗೆದರ್ ಮೋರ್ ದನ್ ಎನಿಥಿಂಗ್ ಎಲ್ಸ್. ಇಂಡಸ್ಟ್ರಿಯಲೈಸೇಷನ್ ಚೇಂಜ್ ಅವರ್ ಸೋಷಿಯಲ್ ಎನ್ವೈರನ್ಮೆಂಟ್ ಅಂಡ್ ಕ್ರಿಯೇಟೆಡ್ ಸಿಟೀಸ್. ನೋಡಿ ಏನಾಯ್ತಪ್ಪ ಅಂತಂದ್ರೆ, ಸೊ ಈ ಜನಗಳೆಲ್ಲ ಏನಾಗ್ತಾ ಹೋದ್ರು, ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಹೋಗ್ಬೇಕಂದ್ರೆ, ಸಪೋಸ್ ಈಗ ನಾನು ಈ ಪ್ಲೇಸ್ ಅಲ್ಲಿ ಇದ್ದೀನಿ. ಓಕೆ, ನೋಡಿ, ನಾನೀಗ ಈ ಪ್ಲೇಸ್ ಅಲ್ಲಿ ಇದ್ದೀನಿ, ಇಲ್ಲಿ ಇಂಡಸ್ಟ್ರಿ ಇದೆ, ನಾನು ಇಲ್ಲಿಂದ ಎಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಂತಂದ್ರೆ ನಾನು ಹೆಂಗ್ ಹೋಗ್ತೀನಿ, ಬಸ್ಸು ಟ್ರೈನ್ ಅಲ್ಲಿ ಹೋಗ್ತೀನಲ್ವಾ, ಆ ರೀತಿ ಏನಾಯ್ತು, ಜನಗಳನ್ನ ಆ ಬಸ್ಸು ಅಥವಾ ಟ್ರೈನ್ ಅಲ್ಲಿ ಏನ್ ಮಾಡ್ತಾರೆ, ಸಾಗಿಸ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಮೋರ್ ದನ್ ಎನಿಥಿಂಗ್ ಎಲ್ಸ್ ಏನಾಯ್ತಪ್ಪ ಅಂದ್ರೆ ಈ ಕೈಗಾರಿಕರಣ ಏನದು, ಸೊ ಮೇನ್ ಆಗಿ ಏನಾಯ್ತು, ಜನರ ಸಾಮಾಜಿಕ ಜೀವನದ ಮೇಲೆ ದೊಡ್ಡ ಮಟ್ಟದ ಮತ್ತೆ ಪ್ರಭಾವ ಬೀರುತ್ತು. ಮತ್ತೆ ಎನ್ವಿರಾನ್ಮೆಂಟಲ್ ವಿಚಾರದಲ್ಲೂ ಕೂಡ ಏನಾಯ್ತಪ್ಪ ಅಂದ್ರೆ ಪ್ರಭಾವ ಬೀರ್ತು. ಸೊ ಮತ್ತೆ ಸಿಟೀಸ್ ಗಳನ್ನ ಫಾರ್ಮ್ ಮಾಡ್ತಾ ಹೋಗಿತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಂತರ ರೂರಲ್ ಕಮ್ಯುನಿಟಿ ಅಂತ ಬರುತ್ತೆ. ರೂರಲ್ ಕಮ್ಯುನಿಟಿ ಅಂಡ್ ಇಟ್ಸ್ ಫೀಚರ್. ಓಕೆ, ರೂರಲ್ ಕಮ್ಯುನಿಟಿ ಅಂತಂದ್ರೆ ಏನ್ ಹೇಳಿ, ಗ್ರಾಮೀಣ ಸಮುದಾಯ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ, ಹಳ್ಳಿ ಜೀವನ. ಓಕೆ, ನೋಡಿ ಸಿಂಪಲ್ ನೋಡ್ತೀವಿ, ಮನೆ ಇದೆ ನೋಡಿ, ಇಲ್ಲಿ ಪ್ರಾಣಿಗಳಿದೆ, ಇಲ್ಲಿ ಹಸು ಇದೆ, ಬರ್ತಾ ಇದಾರೆ, ಇಲ್ಲಿ ಒಂದು ಪ್ರಾಣಿ ಇದೆ. ಓಕೆ, ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನೀವು ಕೂಡ ತುಂಬಾ ಜನ ಹಳ್ಳಿಯವರು ಇರ್ತೀರಲ್ವಾ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆ ಗ್ರಾಮೀಣ ಸಮುದಾಯ ಯಾವ ರೀತಿ ಇರುತ್ತೆ, ಏನ್ ಹೇಳಿ, ಆ ಗ್ರಾಮೀಣ ಸಮುದಾಯ ಯಾವ ರೀತಿ ಇರುತ್ತಪ್ಪ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನಂತರ ಫೀಚರ್ಸ್ ಅಂತಂದ್ರೆ ಲಕ್ಷಣಗಳು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ನೋಡಿ, ಮೊದಲನೇದಾಗಿ ರೂರಲ್ ಕಮ್ಯುನಿಟಿ ಇಸ್ ದ ಕಾರ್ನರ್ ಸ್ಟೋನ್ಸ್ ಆಫ್ ಇಂಡಿಯನ್ ಸೊಸೈಟಿ. ರೂರಲ್ ಕಮ್ಯುನಿಟಿ ಇಸ್ ದ
ಕಾರ್ನರ್ ಸ್ಟೋನ್ ಆಫ್ ಇಂಡಿಯನ್ ಕಮ್ಯುನಿಟಿ. ಸೊ ಇದೇನಾಗಿದೆಪ್ಪ ಅಂದ್ರೆ ಕಾರ್ನರ್ ಸ್ಟೋನ್ ಆಗಿದೆ ಅಂತಂದ್ರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಲೊಕೇಶನ್ ಆಫ್ ದಿಸ್ ಕಮ್ಯುನಿಟಿ ಇಸ್ ದ ವಿಲೇಜ್. ಲೊಕೇಶನ್ ಆಫ್ ದಿಸ್ ಕಮ್ಯುನಿಟಿ ಇಸ್ ದ ವಿಲೇಜ್. ಸೊ ಇದೇನಾಗಿರುತ್ತಪ್ಪ ಅಂತಂದ್ರೆ ಕಮ್ಯುನಿಟಿ ಅಂದ್ರೆ ವಿಲೇಜ್ ಅಲ್ಲಿ ಹೆಚ್ಚಿನದಾಗಿ ಜಾಸ್ತಿ ಇರುತ್ತೆ, ಹಳ್ಳಿಗಳಲ್ಲಿ ಇದು ತುಂಬಾ ಜಾಸ್ತಿ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಕಾರ್ನರ್ ಸ್ಟೋನ್ ಅಂತಂದ್ರೆ ಏನ್ ಹೇಳಿ, ತುಂಬಾ ಏನು ತಳಮಟ್ಟದಲ್ಲಿ ಇರ್ತಕ್ಕಂಥದ್ದು ಅನ್ನೋದನ್ನ ನಾವು ರೂರಲ್ ಕಮ್ಯುನಿಟಿ ಅದೇ ಅಲ್ವಾ. ಸೊ ನೋಡಿ ದೊಡ್ಡ ದೊಡ್ಡ ಸಿಟಿಗಳಾದ್ಮೇಲೆ ಸಾಮಾನ್ಯ ಹಳ್ಳಿಗಳು ಲಾಸ್ಟ್ ಅಲ್ಲಿ ಬರ್ತಾವಲ್ಲ ಅದನ್ನ ಇಲ್ಲಿ ಹೇಳಿದ್ದಾರೆ. ಮತ್ತೆ ಹಳ್ಳಿಗಳ ಜಾಸ್ತಿ ಇರುತ್ತೆ. ವಿಲೇಜಸ್ ಆಕ್ಯುಪೈ ಎ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಕಲ್ಚರ್ ಅಂಡ್ ಹಿಸ್ಟ್ರಿ. ಸೊ ಈ ಒಂದು ಏನು ಹಳ್ಳಿಗಳು ಕೂಡ ಏನಾಗಿದೆ ನಮ್ಮ ಭಾರತದ ಹಿಸ್ಟ್ರಿಯಲ್ಲಿ, ಸಾಂಸ್ಕೃತಿಕ ಮತ್ತೆ ಹಿಸ್ಟ್ರಿಯಲ್ಲಿ ಏನಾಗಿದೆ ಒಂದು ಮಹತ್ತರ ಪಾತ್ರವನ್ನ ಪಡ್ಕೊಂಡಿದೆ ಹಳ್ಳಿಗಳು. ಓಕೆ, ನಮ್ಮ ಭಾರತ ಪ್ರೆಸೆಂಟ್ ಅಂತೂ ಹಳ್ಳಿಗಳೇ ಜಾಸ್ತಿ ಇದೆ, ಸಿಟಿಗಳಿಗೋಸ್ಕರ ಹಳ್ಳಿಗಳಲ್ಲೇ ಜಾಸ್ತಿ ಇದೆ, ಮತ್ತೆ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡತಕ್ಕಂಥ ಸಂಖ್ಯೆನೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋ ಸಂಖ್ಯೆನೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಆರ್ಗನೈಸ್ಡ್ ಗ್ರೂಪ್ಸ್ ಲೀಡಿಂಗ್ ಎ ಸೋಷಿಯಲ್ ಲೈಫ್ ಇನ್ ಎ ಸ್ಪೆಸಿಫಿಕ್ ಏರಿಯಾ ಇಸ್ ಕಾರ್ಡ್ ಕಮ್ಯುನಿಟಿ. ನೋಡಿ, ಆರ್ಗನೈಸ್ಡ್ ಗ್ರೂಪ್ಸ್ ಲೀಡಿಂಗ್ ಎ ಸೋಷಿಯಲ್ ಲೈಫ್ ಇನ್ ಎ ಸ್ಪೆಸಿಫಿಕ್ ಏರಿಯಾ ಇಸ್ ಕಾರ್ಡ್ ಕಮ್ಯುನಿಟಿ. ಕಮ್ಯುನಿಟಿಗೆ ನೋಡಿ ಇದನ್ನು ಬರಿಬಹುದು ನೀವು 1 ಮಾರ್ಕ್ಸ್ಗೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿರಲ್ಲಪ್ಪ. ಓಕೆ, ಕಮ್ಯುನಿಟಿ 1 ಮಾರ್ಕ್ಸ್ ಇದನ್ನ ನೀವು ಬರಿಬಹುದು. ಅಲ್ಲಿ ಒಂದು ಡೆಫಿನೇಷನ್ ಬಂದಿತ್ತು, ಇದು ಬರಿಬಹುದು. ಓಕೆ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದ್ ನೀವು ಬರಿತಾ ಹೋಗಿ. ಎ ಗ್ರೂಪ್ ಆಫ್ ಪೀಪಲ್ ಲೀಡಿಂಗ್ ಅ ಸಿಂಪಲ್ ಲೈಫ್ ಇನ್ ಲಿಮಿಟೆಡ್ ಏರಿಯಾ ಇಸ್ ಕಾರ್ಡ್ ವಿಲೇಜ್. ನೋಡಿ, ವಿಲೇಜ್ ಅಂತಂದ್ರೆ ಏನಂತ ಕೇಳ್ತಾರೆ 1 ಮಾರ್ಕ್ಸ್ಗೆ. ಓಕೆ, ಎ ಗ್ರೂಪ್ ಆಫ್ ಪೀಪಲ್ ಲೀಡಿಂಗ್ ಎ ಸಿಂಪಲ್ ಲೈಫ್ ಇನ್ ಲಿಮಿಟೆಡ್ ಲ್ಯಾಂಡ್ ಏರಿಯಾ ಇಸ್ ಕಾರ್ಡ್ ವಿಲೇಜ್. ಸೊ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಜನಸಂಖ್ಯೆಯ ಜನರು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಜೀವನವನ್ನು ನಡೆಸುವುದನ್ನು ನಾವೇಂತ ಕರಿತೀವಿ, ಹಳ್ಳಿ ಅಥವಾ ವಿಲೇಜ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ದ ವಿಲೇಜ್ ಇಸ್ ಅ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ಹೂ ನಾಟ್ ಓನ್ಲಿ ಎಂಗೇಜ್ ಇನ್ ಅಗ್ರಿಕಲ್ಚರ್ ಫಾರ್ ದರ್ ಲೈವ್ಲಿಹುಡ್ ಬಟ್ ಆಲ್ಸೋ ಫಾಲೋ ಇಟ್ ಆಸ್ ಅ ವೇ ಆಫ್ ಲೈಫ್. ನೋಡಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಅನ್ನ ಅವ್ರು ಕೇವಲ ಒಂದು ಲೈವ್ಲಿಹುಡ್ಗೋಸ್ಕರ ನಾನೇನೋ ಹಣ ಗಳಿಸ್ಬೇಕು, ಜೀವನ ಸಾಗಿಸ್ಬೇಕಂತಲ್ಲ, ಅದು ಜೀವನ ಸಾಗಿಸ್ತಕ್ಕಂಥ ಒಂದು ರೀತಿ ಇರುತ್ತೆ. ಅವ್ರಿಗೆ ಹಣ ಬರ್ಲಿ ಬರ್ದಲೇ ಇರಲಿ, ಅಗ್ರಿಕಲ್ಚರ್ ಅಂತ ಅವ್ರು ಏನ್ ಮಾಡ್ತಾರೆ, ಅವ್ರು ಬಿಡೋದಿಲ್ಲ, ಅವ್ರು ಅದನ್ನ ಕಂಟಿನ್ಯೂ ಮಾಡ್ತಾನೆ ಹೋಗ್ತಾ ಇರ್ತಾರೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿರ್ಲಿ. ಸೊ ನಂತರ ಲಕ್ಷಣಗಳಂತ ನಾವು ನೋಡ್ಲಿಕ್ಕೆ ಹೋದ್ರೆ ಈಚ್ ವಿಲೇಜ್ ಡಿಫರ್ ಫ್ರಮ್ ಒನ್ ಅದರ್ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್, ಏರಿಯಾ ಅಂಡ್ ವೇ ಆಫ್ ಲೈಫ್. ನೋಡಿ, ಪ್ರತಿ ಹಳ್ಳಿಗೂ ಕೂಡ, ಸೊ ನೀವು ನಿಮ್ಮ ಹಳ್ಳಿ ಮತ್ತೆ ನಿಮ್ ಪಕ್ಕದ ಪ್ಲೇಸ್ ಇರುತ್ತಲ್ವಾ ಹಳ್ಳಿ, ಆ ಹಳ್ಳಿಗೆ ಕಂಪೇರ್ ಮಾಡ್ಕೊಳ್ಳಿ. ಆ ಪ್ರತಿ ಹಳ್ಳಿಯಿಂದ ಹಳ್ಳಿಗೆ ಏನಾಗಿರುತ್ತಪ್ಪ ಅಂತಂದ್ರೆ ಒಂದು ಜನಸಂಖ್ಯೆ ವಿಚಾರದಲ್ಲಿ ಚೇಂಜ್ ಇರುತ್ತೆ. ಸಪೋಸ್ ಒಂದು ಹಳ್ಳಿಲಿ 200 ಪೀಪಲ್ ಇದ್ರೆ ಇನ್ನೊಂದು ಹಳ್ಳಿಲಿ 50 ಮೆಂಬರ್ಸ್ ಇರ್ತಾರೆ, ಇನ್ನೊಂದು ಹಳ್ಳಿಲಿ 100 ಮೆಂಬರ್ಸ್ ಇರ್ತಾರೆ. ಓಕೆ, ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಹಳ್ಳಿಗೆ ಜನಸಂಖ್ಯೆ ಚೇಂಜ್ ಆಗುತ್ತೆ. ಏರಿಯಾನು ಅಷ್ಟೇ ಕೂಡ. ಓಕೆ, ಆ ಏರಿಯಾ, ಆ ಹಳ್ಳಿದ ಒಂದು ಪ್ರದೇಶ ಕೆಲವೊಂದು ತುಂಬಾ ದೊಡ್ಡದಾಗಿರುತ್ತೆ, ಕೆಲವೊಂದು ತುಂಬಾ ಚಿಕ್ಕದಾಗಿರುತ್ತೆ. ಸೊ ಇದನ್ನ ನಾವು ನೋಡ್ತಾ ಹೋಗೋದು. ಮತ್ತೆ ವೇ ಆಫ್ ಲೈಫ್, ಅವ್ರ ಜೀವನ ಸಾಗಿಸ್ತಕ್ಕಂಥ ರೀತಿನೂ ಕೂಡ ಏನಾಗಿರುತ್ತೆ, ಚೇಂಜ್ ಇರುತ್ತೆ. ಗೊತ್ತಾ, ಅವರ ಆಚರಣೆ, ವಿಚಾರಣೆ, ಸಂಪ್ರದಾಯ ಇದೆಲ್ಲ ಕೂಡ ಹಳ್ಳಿಯಿಂದ ಹಳ್ಳಿಗೆ, ಪ್ರತಿ ಹಳ್ಳಿಗೂ ಚೇಂಜ್ ಆಗಿರುತ್ತೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದ ವಿಲೇಜ್ ಇನ್ ದ ಪ್ಲೇನ್ಸ್ ಇಸ್ ಡಿಫರೆಂಟ್ ಫ್ರಮ್ ದ ವಿಲೇಜ್ ಇನ್ ದ ಕೋಸ್ಟಲ್ ಏರಿಯಾ. ನೋಡಿ ಅಂತಂದ್ರೆ, ಸೊ ಈಗ ನಮ್ಮ ಭಾರತ ಅಂತ ಬಂದ್ರೆ ಈ ಕರಾವಳಿ ಭಾಗ ಇದೆಯಲ್ವಾ, ಈ ಕರಾವಳಿ ಭಾಗ, ಈ ಭಾಗದಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೂ ಈ ಮಧ್ಯ ಭಾಗ, ಈ ಪ್ಲೇನ್ ಭಾಗದಲ್ಲಿ ಬರ್ತಕ್ಕಂಥ ಹಳ್ಳಿಗಳಿದೆಯಲ್ವಾ, ಸೊ ಇವೆರಡಕ್ಕೂ ಏನಿದೆಯಪ್ಪ ಅಂತಂದ್ರೆ ತುಂಬಾ ಡಿಫರೆನ್ಸ್ ಆಗಿದೆ. ಸೊ ಹಲವಾರು ಡಿಫರೆನ್ಸ್ ಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅವರ ಆಚಾರ ವಿಚಾರ, ಜನಸಂಖ್ಯೆ, ಪಾಪ್ಯುಲೇಷನ್, ಏರಿಯಾ, ಎಲ್ಲ ವೇ ಆಫ್ ಲೈಫ್ ಎಲ್ಲದರಲ್ಲೂ ಕೂಡ ದೊಡ್ಡ ಮಟ್ಟದ ಡಿಫರೆನ್ಸ್ ಅನ್ನ ನಾವು ನೋಡ್ತಾ ಹೋಗ್ಬೋದು ಅನ್ನೋದನ್ನ ನಾವಿಲ್ಲಿ ಹೇಳಿದ್ದಾರೆ. ದೇರ್ ಮೇ ಬಿ ಡಿಫರೆನ್ಸಸ್ ಇನ್ ದ ಲೈಫ್ ಸ್ಟೈಲ್ ಫೌಂಡ್ ಇನ್ ದ ವಿಲೇಜಸ್ ಇನ್ ಡೆಸರ್ಟ್ ಆರ್ ಮೌಂಟೇನ್ ಅಂಡ್ ಹಿಲ್ಸ್. ಓಕೆ, ಸೊ ಮತ್ತೆ ಲೈಫ್ ಸ್ಟೈಲ್ ಅಲ್ಲೂ ಕೂಡ ಅವರ ಫುಡ್ ಸ್ಟೈಲ್ ಆಗಿರ್ಬೋದು. ನೋಡಿ ಯಾವ್ಯಾವ ವಿಚಾರಗಳಿದೆ ಅವರ ಫುಡ್. ಓಕೆ, ಮತ್ತೆ ಅವರ ಒಂದು ಡ್ರೆಸ್ಸು. ಓಕೆ, ಮತ್ತೆ ಅವರ ಕಲ್ಚರು. ಓಕೆ, ಮತ್ತೆ ಇನ್ನೇನ್ ಬರುತ್ತೆ, ಮತ್ತೆ ಎನ್ವಿರಾನ್ಮೆಂಟ್. ಓಕೆ, ಇದೆಲ್ಲ ವಿಚಾರಗಳಲ್ಲಿ ಏನಾಗಿರುತ್ತೆ ಗೊತ್ತಾ, ಪ್ರತಿ ಹಳ್ಳಿಗೂ ಕೂಡ ಏನಾಗಿರುತ್ತೆ, ಚೇಂಜ್ ಆಗ್ತಾ ಇರುತ್ತೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಅದ್ರಲ್ಲಿ ನೋಡಿ, ಎಲ್ಲಿ ಡೆಸರ್ಟ್, ಮರುಭೂಮಿಲಿ ವಾಸ ಮಾಡ್ತಕ್ಕಂಥವ್ರು, ಮೌಂಟೇನ್ ಭಾಗ, ದೊಡ್ಡ ದೊಡ್ಡ ಪರ್ವತದ ಭಾಗದಲ್ಲಿ, ಓಕೆ, ಬೆಟ್ಟ ಗುಡ್ಡಗಳ ಆತರ ಕೆಲವೊಂದು ಹಳ್ಳಿಗಳಿರುತ್ತಲ್ವಾ, ಹಿಲ್ಸ್, ಪರ್ವತಗಳು, ಅಲ್ಲೆಲ್ಲ ವಾಸ ಮಾಡ್ತಕ್ಕಂಥ ಎಲ್ಲ ಕೂಡ ಏನಾಗಿರುತ್ತೆ, ಚೇಂಜ್ ಆಗಿರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದಪ್ಪ. ಇನ್ ಸ್ಪೈಟ್ ಆಫ್ ವೇರಿಯೇಷನ್ಸ್ ದೇರ್ ಆರ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ಆರ್ ಕಾಮನ್ ಟು ಆಲ್ ವಿಲೇಜ್. ಸೊ ಇದಲ್ಲದೇನೆ, ಸೊ ಇಷ್ಟೆಲ್ಲ ಡಿಫ್ರೆಂಟ್ ಇದ್ರು ಕೂಡ ಕೆಲವೊಂದು ಫೀಚರ್ಗಳು ಸೇಮ್ ಇದೆ, ಕೆಲವೊಂದು ಫೀಚರ್ಗಳು ಏನಿದೆ ಸೇಮ್ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಆ ಸೇಮ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಫೀಚರ್ಸ್ ಆಫ್ ರೂರಲ್ ಕಮ್ಯುನಿಟಿ ಅಂತ ಕೇಳ್ತಾರೆ. ಸೊ ಇದು 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ ಕೇಳ್ತಾರೆ ಸ್ಟೂಡೆಂಟ್ಸ್, ಇದು ನಿಮ್ಗೆ ಕ್ಲಿಯರ್ ಆಗುತ್ತಿರಲಿ. ಸೊ ನೋಡಿ, ಮೊದಲನೇದಕ್ಕೆ ಸ್ಮಾಲ್ ಕಮ್ಯುನಿಟಿ ಅಂತಂದ್ರೆ ಏನಪ್ಪಾ ಅಂದ್ರೆ ಜನಸಂಖ್ಯೆ ತುಂಬಾ ಚಿಕ್ಕದಾಗಿರುತ್ತೆ, ಸಿಟಿಗಳ ರೀತಿ ತುಂಬಾ ದೊಡ್ಡದಾಗಿರಲ್ಲ. ನಾನು ಆಲ್ರೆಡಿ ಹೇಳಿದ್ನಲ್ವಾ, ಒಂದೊಂದು ಹಳ್ಳಿಲಿ 100 ಮೆಂಬರ್ಸ್ ಇರ್ತಾರೆ, ಕೆಲವೊಂದು ಹಳ್ಳಿಗಳಲ್ಲಿ 150, ಕೆಲವೊಂದರಲ್ಲಿ 70 ಪೀಪಲ್, ಈ ರೀತಿ ಅದು ಮನೆಗಳ ಮೇಲೆ
ಸೊ ಮನೆಗಳು ತುಂಬಾ ಕಮ್ಮಿ ಇರ್ತಲ್ವಾ, ಅದನ್ನ ನಾವು ನೋಡ್ತಾ ಹೋಗ್ಬೋದು. ಸ್ಮಾಲ್ ಕಮ್ಯುನಿಟಿ. ನಂತರ ಹಾರ್ಮೋನಿಯಸ್ ರಿಲೇಶನ್ಶಿಪ್ ಅಂತಂದ್ರೆ ಸೊ ಒಬ್ರಿಗೊಬ್ರಿಗೆ ಸಹಕಾರ ಕೊಡ್ಕೊಂಡು ಇರ್ತಾರೆ. ಸೊ ಒಬ್ರು ಈಗ ಸಪೋಸ್ ಈಗ ಹಳ್ಳಿಲಿ ಈಗ 2 ಮನೆ ಇದೆ ಅಂತಂದ್ರೆ ನೋಡಿ, ಈಗ ಇಲ್ಲಿ 2 ಮನೆ ಇದೆ ಹಳ್ಳಿಲಿ. ಸೊ ಇವ್ರ ಮನೆಗೆ ಏನೋ ಕಷ್ಟ ಬಂದ್ರೆ ಇವ್ರ ಮನೆಗೆ ಹೋಗ್ತಾರೆ, ಸೊ ಇವ್ರ ಮನೆಗೆ ಹೋಗ್ತಾರೆ. ಇದೇ ರೀತಿ ಹಳ್ಳಿಗಳ ಸಾಮಾನ್ಯ ಏನು ಇದು ಬಾಂಡಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ, ಹಾರ್ಮೋನಿಯಸ್ ಆಗಿರ್ತಾರೆ. ನಂತರ ಸೋಷಿಯಲ್ ಯೂನಿಟಿ, ಸಾಮಾಜಿಕವಾಗಿ ಎಲ್ಲರೂ ಕೂಡ ಏನಿರ್ತಾರೆ, ಒಗ್ಗಟ್ಟಾಗಿರ್ತಾರೆ, ಸೋಷಿಯಲ್ ಯೂನಿಟ್ ಆಗಿರ್ತಾರೆ. ಓಕೆ, ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿರ್ತಾರೆ. ನಂತರ ಇನ್ಫಾರ್ಮಲ್ ಸಿಸ್ಟಮ್ ಆಫ್ ಕಂಟ್ರೋಲ್ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಂತರ ಪ್ರಾಮಿನೆನ್ಸ್ ಆಫ್ ಅನ್ಡಿವೈಡೆಡ್ ಫ್ಯಾಮಿಲೀಸ್ ಅಂತಂದ್ರೆ ಫಿಫ್ತ್ ಪಾಯಿಂಟ್ ಏನ್ ಹೇಳ್ತಿದ್ರೆ, ಪ್ರಾಮಿನೆನ್ಸ್ ಅಂದ್ರೆ ಅನ್ಡಿವೈಡೆಡ್ ಫ್ಯಾಮಿಲೀಸ್ ಅಂತಂದ್ರೆ ಏನ್ ಹೇಳಿ, ನೀವು ಕಲ್ತಿದ್ದೀರಾ, ನೀವು ಫ್ಯಾಮಿಲಿ ಚಾಪ್ಟರ್ ಕಲ್ತಿದ್ದೀರಾ ನೀವು. ಅನ್ಡಿವೈಡೆಡ್ ಫ್ಯಾಮಿಲೀಸ್ ಅಂದ್ರೆ ಈ ಹಳ್ಳಿಗಳ ಭಾಗದಲ್ಲಿ ಇದು ಜಾಸ್ತಿ ಇರುತ್ತೆ, ಏನು ಅವಿಭಕ್ತ ಕುಟುಂಬಗಳ ಸಂಖ್ಯೆ ತುಂಬಾ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಇರುತ್ತೆ ಕಣ್ರಪ್ಪ. ಅಂತಂದ್ರೆ ಏನು ತಾತ, ಓಕೆ, ತಾತ, ಅಜ್ಜಿ, ಅಪ್ಪ, ಅಮ್ಮ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ತುಂಬಾ ದೊಡ್ಡ ಜನಸಂಖ್ಯೆಯಲ್ಲಿ ಹಳ್ಳಿಗಳಲ್ಲಿ ತುಂಬಾ ದೊಡ್ಡ ಮನೆಗಳಲ್ಲಿ ಏನ್ ಮಾಡ್ತಾ ಇರ್ತಾರೆ, ವಾಸ ಮಾಡ್ತಾ ಇರ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ನಂತರ ಪ್ರಾಮಿನೆನ್ಸ್ ಆಫ್ ಅಗ್ರಿಕಲ್ಚರ್, ಕೃಷಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ, ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋಕಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಇರುತ್ತೆ. ಇನ್ಫ್ಲೂಯೆನ್ಸ್ ಆಫ್ ನೇಚರ್, ಪ್ರಕೃತಿ ಅನ್ನೋದ್ರ ಪ್ರಭಾವ ತುಂಬಾ ಜಾಸ್ತಿ ಇರುತ್ತೆ, ನೇಚರ್ ಅನ್ನೋದ್ರ ಪ್ರಭಾವ ತುಂಬಾ ಜಾಸ್ತಿ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಅವ್ರು ಯಾವಾಗ್ಲೂ ಕೂಡ ಹಳ್ಳಿ ಭಾಗದ ಜನ ಯಾವಾಗ್ಲೂ ಕೂಡ ಆಲ್ಮೋಸ್ಟ್ ನೇಚರ್ಗೆ ಕನೆಕ್ಟ್ ಆಗಿರ್ತಾರೆ. ಅಗ್ರಿಕಲ್ಚರ್ಗಳು ತೊಡೋ ಮುಖಾಂತರ, ಬೇರೆ ಬೇರೆ ಕೃಷಿ ರಿಲೇಟೆಡ್ ಆಕ್ಟಿವಿಟೀಸ್ ತೊಡಗೋ ಮುಖಾಂತರ ಏನಾಗಿರ್ತಾರೆ, ನೇಚರ್ ಅನ್ನೋ ಪ್ರಭಾವ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಸೊ ನಂತರ ಇನ್ಫ್ಲೂಯೆನ್ಸ್ ಆಫ್ ದ ನೈಬರ್ಹುಡ್ ಅಂತಂದ್ರೆ ಅಕ್ಕಪಕ್ಕದ ಮನೆಯವರ ಇನ್ಫ್ಲೂಯೆನ್ಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಎಲ್ಲರೂ ಕೂಡ ಒಂದು ಫ್ರೀ ಟೈಮ್ ಸಿಕ್ಕಿದ್ರೆ ಬಂದಲ್ಲಿ ಕೂತ್ಕೊಳ್ಳೋದು, ಮಾತಾಡೋದು, ಸೊ ಅದಂತೆ ಇದಂತೆ, ಓಕೆ, ಹಂಗಾಯ್ತಂತೆ ಹಿಂಗಾಯ್ತಂತೆ ಎಲ್ಲ ಮಾತಾಡ್ತಾರಲ್ವಾ, ಈ ರೀತಿ ಆಗುತ್ತೆ. ಸೊ ನಂತರ ಸಿಂಪ್ಲಿಸಿಟಿ, ಅವ್ರು ಆರಾಮಾಗಿರ್ತಾರೆ, ಅವ್ರೇನು ಲಕ್ಸುರಿ ಲೈಫ್ ಅಷ್ಟು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಆರಾಮಾಗಿ ಅವ್ರ ಜೀವನ ಆಯ್ತು, ಸಿಂಪಲ್ ಆಗಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಓಕೆ, ತುಂಬಾ ಶ್ರೀಮಂತಿಕೆ ಜೀವನ ಅನ್ನೋದು ಅವರು ಲೀಡ್ ಮಾಡ್ತಾ ಇರಲ್ಲ, ತುಂಬಾ ಜಾಸ್ತಿ ದುಡ್ಡು ಇರಲ್ಲ, ಇರುತ್ತೆ ಮೀಡಿಯಂ ಆಗಿ, ಜಾಸ್ತಿ ದುಡ್ಡು ಇರಲ್ಲ, ಕಾರ್ ಇರಲ್ಲ, ಬಂಗ್ಲಾ ಇರಲ್ಲ, ಒಂದು ಮೀಡಿಯಂ ಲೈಫ್ ನ ಲೀಡ್ ಮಾಡ್ತಾರೆ. ಇಲ್ಲಿ ಟೋಟಲ್ 13 ಇದೆ, ಅಟ್ಲೀಸ್ಟ್ ನೀವು ಮಿನಿಮಮ್ ಒಂದು 6 ಆದ್ರೂ ನೆನ್ಪಿಟ್ಕೊಳ್ಳಿಪ್ಪ. ಓಕೆ, 6 ಆದ್ರೂ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಯಾವ ಸುಲಭ ಆಗುತ್ತೆ ಅದು ನೆನ್ಪಿಟ್ಕೊಳ್ಳಿ, ನಿಮ್ಮ ಇಷ್ಟ. ಇನ್ಕ್ರೀಸ್ ರಿಲಿಜಿಯಸ್ ಮೂವ್ಮೆಂಟ್, ಓಕೆ, ಅಂದ್ರೆ ಧಾರ್ಮಿಕ ಇನ್ಕ್ರೀಸ್ ರಿಲಿಜಿಯಸ್ ಇನ್ವಾಲ್ವ್ಮೆಂಟ್. ಈ ಹಳ್ಳಿ ಭಾಗ ಜನರಲ್ಲಿ ಏನಿರ್ತಪ್ಪ ಅಂದ್ರೆ ಧಾರ್ಮಿಕ ವಿಚಾರಗಳಲ್ಲಿ ಜಾಸ್ತಿ ಏನಾಗ್ತಾರೆ, ಇನ್ವಾಲ್ವ್ ಆಗ್ತಾರೆ. ಪ್ರತಿ ಗ್ರಾಮದಲ್ಲೂ ಕೂಡ ವರ್ಷಕ್ಕೊಂದ್ಸತಿ ಹಬ್ಬ ಆಚರಣೆಗಳನ್ನ ಮಾಡ್ತಾರೆ, ನೋಡಿದೀರಾ ನೀವು, ನಿಮ್ಮ ಊರಲ್ಲಿ ಮಾಡ್ಬೋದು, ಹಬ್ಬ ಹರಿದಿನಗಳನ್ನ ಮಾಡ್ತಾರೆ. ಪ್ರತಿ ಗ್ರಾಮದಲ್ಲೂ ಕೂಡ ವರ್ಷಕ್ಕೊಂದ್ಸತಿನಾರ ಮಾಡ್ತಾರೆ, ಹಲವಾರು ಮಾಡ್ತಾರೆ. ಮತ್ತೆ ತುಂಬಾ ಗ್ರಾಮಗಳಲ್ಲಿ ಏನಾಗಿರ್ತಪ್ಪ ಅಂದ್ರೆ ಊರಿಗೆ ಒಂದು ಟೆಂಪಲ್ ಇರುತ್ತೆ, ಪ್ರತಿದಿನ ಅಲ್ಲಿ ಪೂಜೆಗಳು ನಡೆಯುತ್ತೆ. ಸೊ ಈ ರೀತಿ ಏನಾಗುತ್ತೆ, ರಿಲಿಜಿಯಸ್ ಇನ್ವಾಲ್ವ್ಮೆಂಟ್ ಅನ್ನೋದು, ದೇವರ ಮೇಲೆ ಭಕ್ತಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಟ್ರೆಡಿಷನಲ್ ಒಪಿನಿಯನ್ಸ್ ಅನ್ನೋದು ತುಂಬಾ ಇರುತ್ತೆ, ಅಂದ್ರೆ ಸಾಂಪ್ರದಾಯಿಕವಾಗಿ ಹಲವಾರು ಅಭಿಪ್ರಾಯಗಳು ಕೂಡ ಅವರಲ್ಲಿ ಇರ್ತವೆ. ಓಕೆ, ವೈಡ್ ಸ್ಪ್ರೆಡ್ ಕ್ಯಾಸ್ಟ್ ಸಿಸ್ಟಮ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿಟ್ರಸಿ ಮತ್ತೆ ಪಾವರ್ಟಿ, ಓಕೆ, ಅಂದ್ರೆ ಅನಕ್ಷರತೆ ಪ್ರಮಾಣ ಮತ್ತೆ ಬಡತನ ಅನ್ನೋದು ಸ್ವಲ್ಪ ಇರುತ್ತೆ, ಅಲ್ಲಿ ಜಾಸ್ತಿ ಇರುತ್ತೆ, ಕಂಪೇರ್ ಟು ಜಾಸ್ತಿ ಇರುತ್ತೆ ಬೇರೆ ಪ್ರದೇಶ ಹೋಲ್ಸ್ಕೊಂಡು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ನಾನು ನಿಮಗೆ ಒಂದ್ ಹೇಳ್ತೀನಿ, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಒಂದು ಸ್ಮಾಲ್ ಕಮ್ಯುನಿಟಿ ಅಂತ ನೆನ್ಪಿಟ್ಕೊಳ್ರಪ್ಪ, ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, 2. ಸೊ ನಂತರ ಕ್ಯಾಸ್ಟ್ ಸಿಸ್ಟಮ್ ಅಂತ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಹಳ್ಳಿಗಳ ಭಾಗದಲ್ಲಿ ಸ್ವಲ್ಪ ಇರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ, ಸೊ 3 ಆಮೇಲೆ ಅಗ್ರಿಕಲ್ಚರ್ ಮೇಲೆ, ಮತ್ತೆ ಇನ್ಫ್ಲೂಯೆನ್ಸ್ ಆಫ್ ನೇಚರ್, ಅನ್ಡಿವೈಡೆಡ್ ಫ್ಯಾಮಿಲೀಸ್ ನೋಡಿ, ಇವೆಲ್ಲ ಮತ್ತೆ ಸಿಂಪ್ಲಿಸಿಟಿ ಮತ್ತೆ ನೈಬರ್ಹುಡ್. ಓಕೆ, ನೀವೆಲ್ಲ ಕಾಮನ್ ಆಗಿ ಇವನ್ನೆಲ್ಲ ಏನ್ ಮಾಡ್ಬೋದು, ನೆನ್ಪಿಟ್ಕೊ ಹೋಗ್ಬೋದು. ನಾನು ಯಾವ ರೀತಿ ಹೇಳಿದ್ದೀನಲ್ವಾ, ಅದೇ ರೀತಿ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಅದೇ ರೀತಿ ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ಸಮಸ್ಯೆಗಳಿದೆ ಅಗ್ರಿಕಲ್ಚರ್ ಪ್ರಾಬ್ಲಮ್ಸ್. ಅಗ್ರಿಕಲ್ಚರ್ ಅಲ್ಲಿ ಹಳ್ಳಿಗಳ ಜನ ಎಲ್ಲರೂ ಕೂಡ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಆದ್ರೂ ಕೂಡ ಅಗ್ರಿಕಲ್ಚರ್ ಅಲ್ಲಿ ಕೆಲವೊಮ್ಮೆ ಏನಾಗಲ್ಲ, ಸರಿಯಾಗಿರ್ತಕ್ಕಂಥ ಪ್ರೊಡಕ್ಷನ್ ಅನ್ನೋದು, ಉತ್ಪಾದನೆ ಅನ್ನೋದು ಸರಿಯಾಗಿ ಬರೋದಿಲ್ಲ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅವ್ರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಜೀವನ ಸಾಗಿಸ್ಲಿಕ್ಕೆ. ಅದೇ ಸರಿ ಬರ್ಲಿ ಅಂದ್ರೆ ಕೆಲವೊಮ್ಮೆ ಬಹಳ ಕಷ್ಟದ ಪರಿಸ್ಥಿತಿಯನ್ನ, ಸಾಲಗಳಿಗೆ ಸಿಕ್ಕಾಕೊಳ್ತಾರೆ, ಬೇರೆ ಬೇರೆ ಮಾನಸಿಕವಾಗಿ ತುಂಬಾ ಪ್ರಾಬ್ಲಮ್ ಅನ್ನ ಅಲ್ಲಿನ ರೈತರು ಫೇಸ್ ಮಾಡ್ತಾರೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಹೇಳಿ, ಅಗ್ರಿಕಲ್ಚರ್ ರಿಲೇಟೆಡ್ ಡೆವಲಪ್ಮೆಂಟ್ಸ್ ಗಳನ್ನ, ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಟೆಕ್ನಾಲಜಿ ಯೂಸ್ ಮಾಡೋರಾಗಿರ್ಬೋದು, ಅದನ್ನೆಲ್ಲ ಕೂಡ ಸರ್ಕಾರ ಏನ್ ಮಾಡ್ಬೇಕು, ಕೊಡ್ಬೇಕು. ನಂತರ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಕಾಟೇಜ್ ಇಂಡಸ್ಟ್ರೀಸ್ ಅಂದ್ರೆ ಈ ಕೈಮಗ್ಗ ಇಂಡಸ್ಟ್ರೀಸ್ ಗಳಿದೆಯಲ್ವಾ, ಇದೇನಾಗಿದೆ, ಇಂಡಸ್ಟ್ರಿಯಲೈಸೇಷನ್ ಆದ್ಮೇಲೆ ತುಂಬಾ ಕಮ್ಮಿ ಆಗಿದೆಯಪ್ಪ, ತುಂಬಾ ಅಂದ್ರೆ ತುಂಬಾ ಕಮ್ಮಿ ಆಗಿದೆ. ಸೊ ಅದಕ್ಕೂ ಸ್ವಲ್ಪ ಪ್ರಿಫರೆನ್ಸ್ ಅನ್ನ ಕೊಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಈಗೆಲ್ಲ ಮಷಿನ್ ರಿಲೇಟೆಡ್ ಕೆಲಸ ಮಾಡೋದ್ರಿಂದ ತುಂಬಾ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ. ನಂತರ ಇಲ್ಲಿಟ್ರಸಿ, ಪಾವರ್ಟಿ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ನೋಡಿ, ಇಲ್ಲಿಟ್ರಸಿ ಅಂತಂದ್ರೆ ಅನಕ್ಷರತೆ, ಪಾವರ್ಟಿ ಮೀನ್ಸ್ ಬಡತನ, ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೆ ಏನ್ ಹೇಳಿ, ನಿರುದ್ಯೋಗ ಪ್ರಮಾಣ. ಈ 3 ಕೂಡ ಜಾಸ್ತಿ ಇರುತ್ತೆ ಅನ್ನೋದನ್ನ ಅಲ್ಲಿ ಹೇಳಿದ್ದಾರೆ. ಓಕೆ, ಬರ್ದಿಟ್ಕೊಳ್ಳಿ, ಇಲ್ಲಿಟರಸಿ ಅಂತಂದ್ರೆ ಅನಕ್ಷರತೆ, ಪಾವರ್ಟಿ ಬಡತನ, ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೆ ನಿರುದ್ಯೋಗ, ಲ್ಯಾಕ್ ಆಫ್ ಪ್ರಾಪರ್ ಹೆಲ್ತ್ ಫೆಸಿಲಿಟಿ. ಸೊ ನೋಡಿ, ಆರೋಗ್ಯ ಫೆಸಿಲಿಟಿ ಅಂದ್ರೆ ಹಾಸ್ಪಿಟಲ್ಸ್ ಆಗಿ ಅವು ಏನಿರಲ್ಲ, ಅಷ್ಟು ಚೆನ್ನಾಗಿರಲ್ಲ, ಕೊರತೆ ಅನ್ನೋದು ಕಾಣುತ್ತೆ. ಓಕೆ,
ಕೆಲವೊಮ್ಮೆ ಹಾಸ್ಪಿಟಲ್ ಇರುತ್ತೆ, ಡಾಕ್ಟರೇ ಇರೋದಿಲ್ಲ. ಕೆಲವೊಮ್ಮೆ ಡಾಕ್ಟರ್ ಇರ್ತಾರೆ, ಹಾಸ್ಪಿಟಲ್ ಇರುತ್ತೆ, ಸರಿಯಾದ ಫೆಸಿಲಿಟಿ ಇರೋದಿಲ್ಲ. ಅಲ್ಲಿ ಹೆಂಗಾಗುತ್ತಪ್ಪ ಅಂದ್ರೆ ನಾವು ಅಲ್ಲಿಗೆ ಹೋದ್ರೂ ವೇಸ್ಟ್. ಇಲ್ಲಾಗಲ್ಲ, ಹೋಗ್ರಿ ಅಲ್ಲಿ ಹೋಗ್ರಿ, ಬೇರೆ ಕಡೆಗೆ ಹೋಗ್ರಿ, ಬೇರೆ ಆಸ್ಪತ್ರೆಗೆ ಹೋಗ್ರಿ, ಯಾವ್ದು ಸಿಟಿ ಇರುತ್ತಲ್ವ ಅಕ್ಕಪಕ್ಕದಲ್ಲಿ ಅಲ್ಲಿ ಕಳಿಸ್ಬಿಡ್ತಾರೆ, ಅಲ್ಲಿಗೆ ಹೋಗಿ ಅಂತ. ಸೊ ಇದು ಏನಂತ ಈ ರೀತಿ ಕೊರತೆ ಆಗಿರುತ್ತೆ. ಮತ್ತೆ ಸಿವಿಕ್ ಕಮ್ಯುನಿಟೀಸ್, ಕೆಲವೊಂದು ಸೌಲಭ್ಯಗಳು ಕೂಡ ಆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬದುಕಲಿಕ್ಕೆ ಬೇಕಾದಂತ ಕೆಲವೊಂದು ಮೂಲಭೂತ ಸೌಕರ್ಯಗಳು ಏನಿರುತ್ತೆ ಅಲ್ವಾ, ಅದರ ಕೊರತೆ ಅನ್ನೋದು ಅಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಓಕೆ, ರಸ್ತೆ ಸರಿ ಇರಲ್ಲ, ಕೆಲವೊಮ್ಮೆ ಕುಡಿಯೋ ನೀರ್ ಸರಿ ಇರಲ್ಲ, ಹಳ್ಳಿಗಳಲ್ಲಿ ಕೆಲವೊಮ್ಮೆ ನೀರೇ ಇರಲ್ಲ ಕೆಲವೊಂದ್ ಕಡೆ. ಓಕೆ, ರಸ್ತೆ ಸರಿ ಇರಲ್ಲ, ಎಜುಕೇಶನ್ ಸರಿ ಸಿಗ್ತಾ ಇರಲ್ಲ, ಈ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಗಳು ಕೂಡ ಅಲ್ಲಿ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದಿಷ್ಟೇನು, ಈ 5 ಪಾಯಿಂಟ್ಸ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಪ್ಪ. ಸೊ ನಂತರ ಟ್ರೈಬಲ್ ಕಮ್ಯುನಿಟಿ ಅಂಡ್ ಇಟ್ಸ್ ಫೀಚರ್ ಅಂತ ಬರುತ್ತೆ. ಓಕೆ, ಟ್ರೈಬಲ್ ಕಮ್ಯುನಿಟಿ ಅಲ್ಲಿ ಪಿಕ್ಚರ್ ನೋಡ್ತಾ ಇದ್ದೀರಲ್ವ ನೀವು, ನೋಡಿ ನಿಮ್ಗೆ ಆ ಇಮೇಜ್ ನೋಡಿದ ತಕ್ಷಣ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬುಡಕಟ್ಟು ಸಮುದಾಯ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ದ ಗ್ರೂಪ್ ಆಫ್ ಪೀಪಲ್ ಹೂ ಲೈವ್ ಫಾರ್ ಅವೇ ಫ್ರಮ್ ಅರ್ಬನ್ ಕಮ್ಯುನಿಟೀಸ್ ಇನ್ ಫಾರೆಸ್ಟ್ ವ್ಯಾಲೀಸ್ ಅಂಡ್ ಹಿಲ್ಸ್ ಇಸ್ ಕಾಲ್ಡ್ ದ ಟ್ರೈಬಲ್ ಕಮ್ಯುನಿಟಿ. ನೋಡಿ, ದ ಗ್ರೂಪ್ ಆಫ್ ಪೀಪಲ್ ಹೂ ಲೈವ್ ಫಾರ್ ಅವೇ ಫ್ರಮ್ ಅರ್ಬನ್ ಕಮ್ಯುನಿಟೀಸ್ ಇನ್ ಫಾರೆಸ್ಟ್. ನೋಡಿ, ಕಾಡಿನಲ್ಲಿ ಓಕೆ ಒಂದು ನಿರ್ದಿಷ್ಟ ಸಂಖ್ಯೆಯ ಜನರು ಫಾರೆಸ್ಟ್ ಗಳಲ್ಲಿ ಅಥವಾ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡೋದನ್ನ ನಾವೇನಂತ ಕರಿತೀವಿ, ಟ್ರೈಬಲ್ ಕಮ್ಯುನಿಟಿ ಅಥವಾ ಬುಡಕಟ್ಟು ಸಮುದಾಯ ಅಂತ ಹೇಳ್ಬಿಟ್ಟು ಕರಿತೀವಿ. ಇವ್ರು ಎಲ್ಲಿರ್ತಾರೆ, ಅವೇ ಫ್ರಮ್ ಅರ್ಬನ್ ಕಮ್ಯುನಿಟೀಸ್ ಅಂತಂದ್ರೆ, ಅರ್ಬನ್ ಅಂತಂದ್ರೆ ಈ ಸಿಟಿ ಪ್ರದೇಶಗಳು ಇರ್ತಲ್ಲ ಅದರಿಂದ ತುಂಬಾ ದೂರ ಇರ್ತಾರೆ, ಅವ್ರಿಗೆ ಅದು ಕನೆಕ್ಷನ್ ಅನ್ನೋದೇ ಇರೋದಿಲ್ಲ, ಮತ್ತೆ ಅವ್ರದನ್ನ ಇಷ್ಟ ಪಡೋದು ಇಲ್ಲ. ಅವರ ಲೈಫ್ ಹೆಂಗಿರ್ತಂದ್ರೆ ತುಂಬಾ ದೂರ ಇರುತ್ತೆ. ಈ ನಮ್ಮ ಹಳ್ಳಿಗಳಿಗೆ ಬರ್ತಾವಲ್ಲ, ಹಳ್ಳಿಗಳಿಗಿಂತ ಇನ್ನೂ ದೂರದಲ್ಲಿ ಇರ್ತಾರೆ, ಅವರು ಇನ್ನೂ ದೂರದಲ್ಲಿ ಇರ್ತಾರೆ. ಸೊ ನೋಡ್ತಾ ಇದೀರಲ್ಲ ನೀವು, ಈ ರೀತಿ ಟ್ರೈಬಲ್ ಕಮ್ಯುನಿಟಿ ಅವರು ಇರ್ತಾರಪ್ಪ. ಓಕೆ, ಅವರು ಫುಲ್ ಬಟ್ಟೆ ಹಾಕಲ್ಲ, ಈಗ ನಾವೆಲ್ಲ ಯಾವ ರೀತಿ ಹಾಕ್ತಿವಲ್ವಾ ಆ ರೀತಿ ಬಟ್ಟೆನ ಫುಲ್ ಹಾಕಕ್ ಹೋಗಲ್ಲ. ಮತ್ತೆ ಅವರ ಮೇನ್ ಏನಾಗಿರುತ್ತೆ, ನೀವು ಸಿನಿಮಾಗಳೆಲ್ಲ ನೋಡ್ತೀರಾ ಅನ್ಕೊಳ್ತೀನಿ, ಅವರ ಮೇನ್ ಏನು ಬೇಟೆ ಆಡೋದು, ಮತ್ತೆ ಅವರ ಒಂದು ಮೇನ್ ಕಸುಬಾಗಿರುತ್ತೆ. ಆ ಮುಖಾಂತರ ಜೀವನವನ್ನು ಅವರು ಸಾಗಿಸ್ತಾ ಇರ್ತಾರೆ. ಓಕೆ, ದೇ ಆರ್ ದ ಸೇಮ್ ಥ್ರೂಔಟ್ ದ ವರ್ಲ್ಡ್ ಆರ್ ಇನ್ ಸಿಗ್ನಿಫಿಕೆಂಟ್ ನಂಬರ್ ಇನ್ ಸಮ್ ಕಂಟ್ರೀಸ್. ಓಕೆ, ಅವರೆಲ್ಲ ಏನಿದ್ದಾರೆ, ಈ ಬುಡಕಟ್ಟು ಸಮುದಾಯರು ಹಲವಾರು ಕಂಟ್ರೀಸ್ ಗಳಲ್ಲಿ ಹಲವಾರು ಸಂಖ್ಯೆ ಏನು ನಂಬರ್ಸ್ ಅಲ್ಲಿ ಇದಾರೆ, ಅಲ್ಲಲ್ಲಿ ಇದಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇವ್ರಗಳ ಪಾತ್ರನೂ ಕೂಡ ಸಮಾಜಕ್ಕೆ ಬೇಕೇ ಬೇಕು. ಓಕೆ, ಸೊ ನಿಜವಾಗಿ ಏನಪ್ಪಾ ಅಂತಂದ್ರೆ, ಸೊ ನೋಡ್ತಾ ಹೋಗೋಣ ಎಲ್ಲೆಲ್ಲಿ ಇದಾರೆ ಅಂತ. ನೋಡಿ, ಆಫ್ರಿಕಾ ಆದ್ಮೇಲೆ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಟ್ರೈಬಲ್ ಪೀಪಲ್. ಸೊ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಟ್ರೈಬಲ್ ಪೀಪಲ್ ಅಂದ್ರೆ ಬುಡಕಟ್ಟು ಜನ ಇರೋದಲ್ಲಿ ಆಫ್ರಿಕಾದಲ್ಲಿ ಇದಾರೆ. ಓಕೆ, ಆಫ್ರಿಕಾ ಖಂಡದಲ್ಲಿ ಇದಾರೆ. ಸೊ ಅದಾದ ನಂತರ ಅವ್ರನ್ನ ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ ಇರೋದು ನಮ್ಮ ಭಾರತದಲ್ಲೇ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ನಂತರ ಆಂಥ್ರೋಪಾಲಜಿ ಡಿಫೈನ್ಸ್ ಅ ಟ್ರೈಬ್ ದಸ್ ಎ ಗ್ರೂಪ್ ಆಫ್ ಯೂಶುವಲಿ ರೆಸ್ಟ್ರಿಕ್ಟೆಡ್ ಟು ಎ ಸ್ಪೆಸಿಫಿಕಲ್ ಜಿಯೋಗ್ರಫಿಕಲ್ ಏರಿಯಾ ಹ್ಯಾವಿಂಗ್ ಇಟ್ಸ್ ಓನ್ ಲ್ಯಾಂಗ್ವೇಜ್, ಕಲ್ಚರಲ್ ಹಾರ್ಮೋನಿ ಅಂಡ್ ಸೋಷಿಯಲ್ ಆರ್ಗನೈಸೇಷನ್. ನೋಡಿ, ಅಂತಂದ್ರೆ ಆಂಥ್ರೋಪಾಲಜಿ ಅನ್ನೋದು ಅದೊಂದು ಏನು ಲೈಕ್ ಯಾವ ರೀತಿ ನಮ್ಮ ಸೋಷಿಯಲ್ ಸೈನ್ಸ್, ಬಯಾಲಜಿ ಇದೆ, ಕೆಮಿಸ್ಟ್ರಿ ಎಲ್ಲ ಇದೆಯಲ್ಲ, ಆ ರೀತಿ ಒಂದು ಸಬ್ಜೆಕ್ಟ್ ಅದು ಏನ್ ಮಾಡುತ್ತೆ, ಆ ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥ ಒಂದು ಶಾಸ್ತ್ರ ಇದು ಆಂಥ್ರೋಪಾಲಜಿ ಅನ್ನೋದು. ಸೊ ಇದ್ರ ಪ್ರಕಾರ ಏನ್ ಹೇಳ್ತಾ ಬಂದ್ರೆ, ಎ ಗ್ರೂಪ್ ಯೂಶುವಲಿ ರಿಸ್ಟ್ರಿಕ್ಟೆಡ್ ಟು ಎ ಸ್ಪೆಸಿಫಿಕಲ್ ಜಿಯೋಗ್ರಫಿಕಲ್ ಏರಿಯಾ. ಅಂದ್ರೆ ಒಂದು ಗುಂಪು ಸ್ಪೆಸಿಫಿಕಲಿ ಒಂದೇ ಒಂದು ಜಾಗಕ್ಕೆ ಸೀಮಿತವಾಗಿ, ಸೊ ತಮ್ಮದೇ ಆಗಿರ್ತಕ್ಕಂಥ ಓನ್ ಸ್ವಂತ ಭಾಷೆ ಮತ್ತೆ ಕಲ್ಚರ್ನ ಒಂದು ಹಾರ್ಮೋನಿಯಾಗಿ ಅಂದ್ರೆ ಒಂದು ಜೀವನವನ್ನು ಏನ್ ನಡೆಸ್ತಾ ಇರ್ತಾರಲ್ವಾ, ಇವರನ್ನ ನಾವು ಟ್ರೈಬಲ್ ಕಮ್ಯುನಿಟಿ ಅಂತ ಆಂಥ್ರೋಪಾಲಜಿ ಡಿಫೈನ್ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ದ ಇಂಡಿಯನ್ ಟ್ರೈಬ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಅಂಡರ್ 3 ಗ್ರೂಪ್ಸ್. ಓಕೆ, ನೀಗ್ರಿಟೋ, ಓಕೆ, ಮಂಗೋಲಿಯನ್ ಮತ್ತೆ ಮೆಡಿಟರೇನಿಯನ್. ನೋಡಿ, ನಮ್ಮ ಭಾರತದ ಟ್ರೈಬ್ಸ್ ಗಳನ್ನ ಈ 3 ವೆರಿ ಇಂಪಾರ್ಟೆಂಟ್ ಬರ್ದಿಟ್ಕೊಳ್ಳಿ. ಒಂದು ನೀಗ್ರಿಟೋ, ಮತ್ತೆ ಮಂಗೋಲಿಯನ್, ಮತ್ತೆ ಮೆಡಿಟರೇನಿಯನ್. ಈ 3 ರೀತಿಯಾದಂತ ಬುಡಕಟ್ಟು ಸಮುದಾಯಗಳು ನಮ್ಮ ಭಾರತದಲ್ಲಿ ಕಂಡು ಬರುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಪ್ಪ. ಓಕೆ, ಸೊ ನೋಡ್ತಾ ಹೋಗೋಣ. ಫೀಚರ್ಸ್ ಹಾಗಾದ್ರೆ ಏನ್ ಸರ್, ಫೀಚರ್ಸ್ ಹಾಗಂತಂದ್ರೆ ಏನ್ ಸರ್, ಲಕ್ಷಣಗಳೇನ್ ಸರ್ ಈ ಬುಡಕಟ್ಟು ಸಮುದಾಯದ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಮೊದಲನೇದಾಗಿ ಕಾಮನ್ ಜಿಯೋಗ್ರಫಿಕಲ್ ಏರಿಯಾ. ಸೊ ಸಾಮಾನ್ಯವಾಗಿ ಅವ್ರು ಏನಿರ್ತಾರೆ, ಒಂದೇ ಒಂದು ಕಾಮನ್ ಆಗಿರ್ತಕ್ಕಂಥ ಒಂದು ಜಿಯೋಗ್ರಫಿಕಲ್ ಪ್ರದೇಶದಲ್ಲಿ ವಾಸವಾಗ್ತಾ ಇರ್ತಾರೆ. ಲೈಕ್ ಯಾವ ರೀತಿ ಸಿಟೀಸ್ ಗಳಲ್ಲೂ, ಯಾವ ರೀತಿ ಸಿಟಿಗಳೆಲ್ಲ ಒಂದೇ ಭಾಗದಲ್ಲಿ ಇರುತ್ತಲ್ವಾ, ಸೊ ಅದೇ ರೀತಿ ಅಂತಂದ್ರೆ ಒಂದು ಸ್ಪೆಸಿಫಿಕ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಅವ್ರು ಇರ್ತಾರೆ. ಸೊ ನಂತರ ಗ್ರೂಪ್ ಆರ್ ಫ್ಯಾಮಿಲೀಸ್ ಆಫ್. ಓಕೆ, ಸೊ ನೋಡಿ, ಕ್ಲಸ್ಟರ್ ಆಫ್ ಫ್ಯಾಮಿಲೀಸ್. ಓಕೆ, ಫ್ಯಾಮಿಲಿಗಳದ್ದು ಗ್ರೂಪ್ ಇರುತ್ತೆ ಅಲ್ಲಲ್ಲಿ ಕೂಡ. ಲೈಕ್ ನಮ್ದು ಯಾವ ರೀತಿ ಮನೆ ಇರುತ್ತಲ್ವಾ, ನೋಡಿ ಇಲ್ಲೊಂದು ಮನೆ, ಇಲ್ಲಿ, ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ, ಈ ರೀತಿ ಅವ್ರದ್ದು ಕೂಡ ಒಂದು ಫ್ಯಾಮಿಲಿ ಅನ್ನೋದು ಇದ್ದೇ ಇರುತ್ತಪ್ಪ. ಓಕೆ, ಫ್ಯಾಮಿಲಿಗಳ ಒಂದು ಗುಂಪು ಅನ್ನೋದೇ ಅಲ್ಲಿನೂ ಕೂಡ ಇರ್ತಾರೆ, ತುಂಬಾ ಜನ ಇರ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಂಟರ್ ರಿಲೇಟೆಡ್ನೆಸ್. ಓಕೆ, ಇಂಟರ್ ರಿಲೇಟೆಡ್ನೆಸ್ ಅಂತಂದ್ರೆ ಅವ್ರು ಒಬ್ರಿಗೊಬ್ರಿಗೆ ಏನಾಗಿರ್ತಾರೆ, ಡಿಪೆಂಡ್ ಆಗಿರ್ತಾರೆ ಅನ್ನೋದು ನಾವು ನೋಡ್ತಾ ಹೋಗ್ಬೋದು. ಮತ್ತೆ ಕಾಮನ್ ಲ್ಯಾಂಗ್ವೇಜ್, ಅವರಿಗೆ ಒಂದು ಬೇರೆ ಡಿಫ್ರೆಂಟ್ ಲ್ಯಾಂಗ್ವೇಜ್ ಅನ್ನೋದು ಇರುತ್ತೆ. ನಾವು ಯೂಸ್ ಮಾಡ್ತಕ್ಕಂಥ ಭಾಷೆ ನಾವು ಬಳಸಲ್ಲ, ಅವ್ರದ್ದೇ ಆಗಿರ್ತಕ್ಕಂಥ ಅವರಿಗೆ ಅರ್ಥ ಆಗ್ತಕ್ಕಂಥ ಒಂದು ಕಾಮನ್ ಲ್ಯಾಂಗ್ವೇಜ್ ಅವರು ಫಾಲೋ ಮಾಡ್ತಾ ಇರ್ತಾರೆ. ಓಕೆ, ಸೊ ನಂತರ ಸಿಂಪ್ಲಿಸಿಟಿ ಅಂಡ್ ಸೆಲ್ಫ್ ಕಂಟೈನ್ಡ್ ನೇಚರ್. ಓಕೆ, ಸಿಂಪ್ಲಿಸಿಟಿ ಆಗಿರ್ತಾರೆ, ತುಂಬಾ ಸಿಂಪಲ್ ಆಗಿರ್ತಾರೆ. ಅವ್ರೇನ್ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ವಾ,
ಅವ್ರೇನು ಚಿನ್ನ ಬೆಳ್ಳಿ ಹಾಕಲ್ಲ, ದೊಡ್ಡ ದೊಡ್ಡ ಬಟ್ಟೆ ಹಾಕಲ್ಲ. ಇವನ್ ಈಗ ನಾವು ನೀವು ಹಾಕ್ತಿವಲ್ಲ ಆ ರೀತಿ ಬಟ್ಟೆನ ಕೂಡ ಅವರು ಅಷ್ಟೊಂದು ಹಾಕ್ಲಿಕ್ಕೆ ಹೋಗಲ್ಲ. ಮತ್ತೆ ಸೆಲ್ಫ್ ಕಂಟೈನ್ಡ್ ನೇಚರ್ ಅಂತಂದ್ರೆ ಸೆಲ್ಫ್, ಅವರು ಯಾವಾಗ್ಲೂ ಕೂಡ ಏನ್ ಹೇಳ್ತಾರೆ, ಸೆಲ್ಫ್ ಆಗಿರ್ಲಿಕ್ಕೆ ಅಂತಂದ್ರೆ ಸ್ವಂತ ಅವರ ಒಂದು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಅವರು ಬೇರೆ ಜೊತೆ ಅಷ್ಟು ಸೇರೋದಿಲ್ಲ, ಸ್ಪೆಷಲ್ ನಗರ ಪ್ರದೇಶಗಳನ್ನ ಅವರು ಇಷ್ಟಪಡೋದಿಲ್ಲ. ಓಕೆ, ಕಾಮನ್ ರಿಲಿಜನ್, ಅವರಿಗೆ ಒಂದು ಕಾಮನ್ ರಿಲಿಜನ್ ಇರುತ್ತೆ. ಸೊ ಆ ರಿಲಿಜನ್ ಅನ್ನು ಅವ್ರು ಏನ್ ಮಾಡ್ತಾರೆ, ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಕಲ್ಚರ್, ಸಂಸ್ಕೃತಿ ಅನ್ನೋದು ಬೇರೆ ಏನೋ ಇರುತ್ತೆ ಅವ್ರಿಗೆ. ಸೊ ಅವ್ರಂದ್ರೆ ಆ ಬುಡಕಟ್ಟು ಸಮುದಾಯ ಇರಲ್ಲ, ಅವ್ರಿಗೆ ಒಂದು ಬೇರೆ ಏನಿರ್ತಲ್ಲ ಅದನ್ನ ಫಾಲೋ ಮಾಡ್ತಾರೆ. ಕಾಮನ್ ನೇಮ್ ಇರುತ್ತೆ. ಸೊ ನಂತರ ಅವರಿಗೆಲ್ಲ ಒಂದು ಸೆನ್ಸ್ ಆಫ್ ಯೂನಿಟಿ ಅಂತ ಇರುತ್ತೆ, ಅಂತಂದ್ರೆ ಏಕತೆ ಅನ್ನೋದು ಇರುತ್ತೆ. ಮತ್ತೆ ಇಲ್ಲಿಟರಸಿ ಅಂತಂದ್ರೆ ಅನಕ್ಷರತೆ ಅನ್ನೋದು ಕೂಡ ಇರ್ತಾ ಹೋಗುತ್ತೆ. ಓಕೆ, 10 ಪಾಯಿಂಟ್ಸ್ ಇರುತ್ತಪ್ಪ, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಓಕೆ, ಇಂಡಿಯನ್ ಟ್ರೈಬ್ಸ್ ಹ್ಯಾವ್ ಬೀನ್ ಜಿಯೋಗ್ರಫಿಕಲಿ ಕ್ಲಾಸಿಫೈಡ್ ಇಂಟು 3 ಗ್ರೂಪ್ಸ್ ಆಗಿದೆ. ಸೊ ಯಾವ್ದು ಅಂತ ನೋಡ್ತಾ ಹೋಗೋಣ. ಆಲ್ರೆಡಿ ನಾವು ನೋಡಿದ್ವಲ್ವಾ. ಸೊ ನೋಡಿ, ಅದೇ ಲಾಸ್ಟ್ ಅಲ್ಲಿ ನೋಡಿದ್ ಯಾವ್ದು, ಯಾವ ಟ್ರೈಬ್ಸ್ ಕಂಡು ಬರ್ತಾವಂತ. ಸೊ ಅದನ್ನ ಡಿವೈಡ್ ಯಾವ ರೀತಿ ಮಾಡಿದಾರಪ್ಪ ಅಂತಂದ್ರೆ ನೋಡಿ, ಫಸ್ಟ್ ಒನ್ ಟ್ರೈಬಲ್ಸ್ ಆಫ್ ದ ನಾರ್ತ್ ಈಸ್ಟ್ ರೀಜನ್. ಓಕೆ, ನಾರ್ತ್ ಈಸ್ಟ್ ರೀಜನ್ ಅಂತಂದ್ರೆ ಏನ್ ಹೇಳಿ, ನಾರ್ತ್ ಈಸ್ಟ್ ರೀಜನ್ ಅಂತಂದ್ರೆ ಯಾವ್ದಪ್ಪ ಅಂತಂದ್ರೆ, ನಾರ್ತ್ ಈಸ್ಟ್ ರೀಜನ್ ಅಂತಂದ್ರೆ ನೋಡಿ ಈ ಭಾಗ. ಸೊ ಯಾವ್ದು ಹೇಳಿ, ನೋಡಿ ಈ ಭಾಗ. ಓಕೆ, ನಮ್ಮ ದೇಶದ ಈ ಭಾಗ ಇದೆಯಲ್ವಾ. ಓಕೆ, ಈ ಭಾಗ, ಈ ಅಸ್ಸಾಮು, ಯಾವುದು ಮೇಘಾಲಯ, ತ್ರಿಪುರ, ನಾಗಾಲ್ಯಾಂಡ್, ಮಣಿಪುರ ಎಲ್ಲ ಬರುತ್ತಲ್ವಾ. ಈ ಭಾಗದ ಇರತಕ್ಕಂಥ ನಾವು ಟ್ರೈಬಲ್ಸ್ ಆಫ್ ನಾರ್ತ್ ಈಸ್ಟ್ ರೀಜನ್ ಅಂತ ಕರಿತೀವಿ. ಸೊ ನೋಡ್ತಾ ಹೋಗೋಣ. ದ ಪೀಪಲ್ ಹೂ ಬಿಲಾಂಗ್ ಟು ಮಂಗೋಲಿಯನ್ ರೇಸ್ ಕ್ಯಾನ್ ಬಿ ಸೀನ್ ಇನ್ ದ ನಾಗಾಲ್ಯಾಂಡ್, ಮೇಘಾಲಯ, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ತ್ರಿಪುರ ಅಂಡ್ ಮಣಿಪುರ. ನೋಡಿ, ನಾ ಸ್ಟೇಟ್ ಹೆಸರು ಆಲ್ರೆಡಿ ಹೇಳಿದ್ನಲ್ವ ನಿಮಗೆ. ಸೊ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕಪ್ಪ. ನೋಡಿ, ಇಷ್ಟು ಸ್ಟೇಟ್ ಗಳಲ್ಲಿ ಏನಾಗ್ತಾರೆ ಇವರು ಕಂಡು ಬರ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಮಂಗೋಲಿಯನ್ ರೇಸ್ ಅಂತ ಕರಿತೀವಿ ಇವ್ರನ್ನ. ಆಲ್ರೆಡಿ ಹೇಳಿದ್ನಲ್ಲ, 3 ನೇಮ್ ಹೇಳಿದೆ ನಾನು ಆಲ್ರೆಡಿ. ಆ 3 ನೇಮ್ ಅಲ್ಲಿ ಮಂಗೋಲಿಯನ್ ರೇಸ್ ಅಂತಕ್ಕಂಥವ್ರು ಈ ಒಂದು ಯಾವ ಭಾಗದಲ್ಲಿ, ಈ ಭಾಗದಲ್ಲಿ. ಓಕೆ, ಮಂಗೋಲಿಯನ್ ಅಂತಂದ್ರೆ ಈ ಮೇಘಾಲಯ, ಮಣಿಪುರ, ಅಕ್ಷರದಿಂದ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಈ ಭಾಗದಲ್ಲಿ ಕಂಡು ಬರ್ತಾರೆ. ದೇ ಸ್ಪೀಕ್ ಲ್ಯಾಂಗ್ವೇಜಸ್ ದಟ್ ಬಿಲಾಂಗ್ ಟು ದ ಚೈನಾ ಟಿಬೆಟ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್. ನೋಡಿ, ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅವ್ರು ಮಾತಾಡ್ತಕ್ಕಂಥ ಭಾಷೆ ಯಾವುದು, ಚೈನಾ ಟಿಬೆಟ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತ ಏನು ಲ್ಯಾಂಗ್ವೇಜ್ ಅನ್ನ ಮಾತಾಡ್ತಾರೆ. ದ ಡಿಫ್ರೆಂಟ್ ಸೆಕ್ಟ್ಸ್ ಅಮಾಂಗ್ ದೆಮ್ ಆರ್. ಓಕೆ, ಇದರಲ್ಲಿ ಮತ್ತೆ ನೋಡಿ, ಈ ಮಂಗೋಲಿಯನ್ ಅಲ್ಲಿ ಮತ್ತೆ ಡಿಫ್ರೆಂಟ್ ಸೆಕ್ಟ್ ಅನ್ನೋದು ಬರ್ತಾ ಹೋಗುತ್ತೆ. ಓಕೆ, ಗುರುಂಗ್, ಲಿಂಬಿ, ಲೇಪಾ, ಓಕೆ, ಆಕ, ಮಿಶಿ, ಗಾರೋ, ಕಾಸಿ, ಓಕೆ, ಚಾಕ್ಮಾ, ನಾಗ್ಮಾ, ಸೇಮಾ ಮತ್ತೆ ಕಚರಿ. ಇಷ್ಟು ಕೂಡ ಏನಪ್ಪಾ ಅಂತಂದ್ರೆ, ಇಷ್ಟು ಕೂಡ ಏನು ಡಿಫ್ರೆಂಟ್ ಕೈಂಡ್ಸ್ ಆಫ್ ಏನೋ ಇದೆ ಸೆಕ್ಸ್. ಓಕೆ, ಆ ಮಂಗೋಲಿಯನ್ ಟ್ರೈಬ್ಸ್ ಮತ್ತೆ ಬರ್ತಕ್ಕಂಥದ್ದು. ಓಕೆ, ನಮ್ಮಲ್ಲಿ ಯಾವ ರೀತಿ ಕಾಸ್ಟ್ ಒಳಗಡೆ ಕಾಸ್ಟ್ ಹಲವಾರು ಕಾಸ್ಟ್ ಇರ್ತಾವಲ್ವಾ. ಸೊ ಅಲ್ಲೂ ಕೂಡ ಆ ರೀತಿ ಬರ್ತಾ ಹೋಗುತ್ತೆ. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿರಲ್ಲಪ್ಪ, ಎಲ್ಲಿ ಬರ್ತಾರೆ ಅಂತ ನಿಮ್ಗೆ ಕ್ಲಿಯರ್ ಆಗಿದೆಯಲ್ವಾ. ಸೊ ನಂತರ ಟ್ರೈಬಲ್ಸ್ ಆಫ್ ದ ಸೆಂಟ್ರಲ್ ರೀಜನ್. ಸೆಂಟ್ರಲ್ ರೀಜನ್ ಅಲ್ಲಿ ಬರ್ತಾರೆ. ಯಾವ ಭಾಗ ಸೆಂಟ್ರಲ್ ಅಂತ ನೋಡ್ತಾ ಹೋಗೋಣ. ನೋಡಿ, ದ ಪೀಪಲ್ ಕ್ಯಾನ್ ಬಿ ಸೀನ್ ಇನ್ ದ ಮೌಂಟೇನ್ಸ್ ಅಂಡ್ ವ್ಯಾಲೀಸ್ ಟು ದ ಸೌತ್ ಆಫ್ ದ ರಿವರ್ ಗಂಗಾ ಅಂಡ್ ಟು ದ ನಾರ್ತ್ ಆಫ್ ದ ರಿವರ್ ಕೃಷ್ಣ ಅಂತಂದ್ರೆ ನೋಡಿ. ಸೊ ಜನರಲ್ ಆಗಿ ಬರೀತಾರದಪ್ಪ. ಓಕೆ, ಸೊ ನೋಡಿ, ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನೋಡಿ, ಈ ಗಂಗಾ ನದಿ ಈ ಭಾಗದಲ್ಲಿ. ಸೊ ಇಲ್ಲಿಂದ ಈ ಕೃಷ್ಣ ನದಿ ಈ ಭಾಗದಲ್ಲಿ ಬರ್ತಾರಲ್ವಾ. ಸೊ ಈ ಭಾಗದಲ್ಲಿ ಪ್ರದೇಶದಲ್ಲಿ ಎಸ್ಪೆಷಲಿ ಈ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಬರ್ತಾರೆ. ಸೊ ಇವ್ರನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ನೋಡಿ, ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಇವ್ರನ್ನೆಲ್ಲ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಟ್ರೈಬಲ್ಸ್ ಆಫ್ ದ ಸೆಂಟ್ರಲ್ ರೀಜನ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಕರಿತಾ ಹೋಗ್ತೀವಿ. ಈಸ್ಟರ್ನ್ ಆಲ್ರೆಡಿ ನೋಡಿದ್ವಿ, ಇದು ಸೆಂಟ್ರಲ್ ಭಾಗದಲ್ಲಿ. ಓಕೆ, ನೋಡಿ, ಟ್ರೈಬಲ್ಸ್ ಯಾವ್ದು ನೇಮ್ ಗೊತ್ತಿರಲಿ. ಸಂತಾಲ್ಸ್, ಮುಂಡಾ, ಬಿಲ್, ಗೋಂಡಾ, ಓರಾನ್, ಬೈಗಾ, ಖಾರಿಯಾ, ಕೊಂಡ, ಖೋಲಾ, ಭೂಮಿ, ಸವರ್. ಇವೆಲ್ಲ ಏನಪ್ಪಾ ಅಂತಂದ್ರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಟ್ರೈಬಲ್ಸ್, ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಡಿಫ್ರೆಂಟ್ ಕೈಂಡ್ಸ್ ಆಫ್ ಏನು ಟ್ರೈಬ್ಸ್ ಗಳನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ದೇ ಆರ್ ಮೋರ್ ಡೆವಲಪ್ಡ್ ವೇರ್ ಕಂಪೇರ್ ಟು ದ ಅದರ್ ಟ್ರೈಬ್ಸ್ ಇನ್ ದ ಕಂಟ್ರಿ. ಓಕೆ, ನಮ್ಮ ಇಡೀ ಭಾರತದಲ್ಲಿ ಇರ್ತಕ್ಕಂಥ ಹಲವಾರು ಕಮ್ಯುನಿಟಿಗಳಿಗೆ ಹೋಲಿಸ್ಕೊಂಡ್ರೆ, ನಾವು ಅಂದ್ರೆ ಟ್ರೈಬಲ್ ಕಮ್ಯುನಿಟಿಗೆ ಹೋಲಿಸ್ಕೊಂಡ್ರೆ ಇವರು ಸ್ವಲ್ಪ ಏನಾಗಿದ್ದಾರೆ, ಈ ಮಧ್ಯಭಾಗದಲ್ಲಿ, ನಮ್ಮ ದೇಶದ ಈ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಏನಾಗಿದಾರಪ್ಪ ಅಂದ್ರೆ ಚೆನ್ನಾಗಿ ಒಂದ್ ತಕ್ಕ ಮಟ್ಟಿಗೆ ಗ್ರೋತ್ ಆಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿರ್ಲಪ್ಪ. ಸೊ ನಂತರ ದ ಸೌತರ್ನ್ ಟ್ರೈಬ್ಸ್ ಅಂತ ಬರುತ್ತೆ, ದಕ್ಷಿಣ ಭಾಗದ ಬರ್ತಕ್ಕಂಥವ್ರು. ದ ಸೌತರ್ನ್ ರೀಜನ್ ಕಂಪ್ರೈಸ್ ದ ಏರಿಯಾ ಟು ದ ಸೌತ್ ಆಫ್ ರಿವರ್ ಕೃಷ್ಣ ಅಂಡ್ ಟು ದ ನಾರ್ತ್ ಆಫ್ ಕನ್ಯಾಕುಮಾರಿ ಅಂತಂದ್ರೆ. ಸೊ ನೋಡಿ, ನಮ್ಮ ಭಾರತದ ಏನು ಈ ಕೃಷ್ಣ ರಿವರ್ ಬರುತ್ತಲ್ವಾ ಈ ಭಾಗದಲ್ಲಿ, ಆ ಕೃಷ್ಣ ರಿವರ್ ಇಂದ ಏನಿದೆ ಈ ಕೆಳಗಡೆ ಪೂರ್ತಿ ಏನ್ ಪ್ಲೇಸ್ ಬರುತ್ತೆ ಟಿಲ್ ಕನ್ಯಾಕುಮಾರಿ ವರ್ಗು ಕೂಡ ಈ ಎಲ್ಲಾ ಪ್ಲೇಸ್ ಅನ್ನ ನಾವ್ ಏನಂತ ಕರಿತೀವಿ ಸೌತರ್ನ್ ಟ್ರೈಬ್ಸ್ ಅಂತ ಕಂಡು ಬರ್ತೀವಿ. ಇಲ್ಲಿ ಕಂಡು ಬರ್ತಕ್ಕಂಥ ಎಲ್ಲಾ ಟ್ರೈಬ್ ಗಳನ್ನ. ಓಕೆ, ಸೊ ನೋಡಿ, ಎಲ್ಲಿ ಕಂಡು ಬರ್ತಾರೆ, ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಾರೆ, ಕರ್ನಾಟಕದಲ್ಲಿ ಕಂಡು ಬರ್ತಾರೆ, ಕೇರಳದಲ್ಲಿ ಕಂಡು ಬರ್ತಾರೆ, ಮತ್ತೆ ತಮಿಳ್ನಾಡಲ್ಲಿ ಕಂಡು ಬರ್ತಾರೆ. ಓಕೆ, ಸೊ 4 ಸ್ಟೇಟ್ಗಳಲ್ಲಿ ಅವರು ಏನ್ ಮಾಡ್ತಾರೆ, ಕಂಡು ಬರ್ತಾರೆ. ಓಕೆ, ಸೊ ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಹಲವಾರು ಟ್ರೈಬ್ಸ್ ಗಳು ಬರ್ತವೆ. ಯಾವ್ದು, ತೋಲಿಗ, ಎರವ, ತೊಡವ, ಕೋಟ, ಚೆಂಚು. ಓಕೆ, ಚೆಂಚು, ಪಾನಿಯಾ, ಕದರ್, ಓಕೆ, ಸಿದ್ದಿ, ಜೇನ್ ಕುರುಬ. ಇವೆಲ್ಲ ಏನು ಆ ಟ್ರೈಬ್ ಗಳ ನೇಮ್ ಎಲ್ಲೆಲ್ಲಿ ಕಂಡು ಬರುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ,
ಸೇರಿಸಿದಂತೆ ನೋಡಿ ಈ ಮೇಲ್ನೋಟಕ್ಕೆ ಇನ್ನೂ ಸೇರಿಸಿದಂತೆ ದ ಟ್ರೈಬಲ್ಸ್ ಲಿವಿಂಗ್ ಇನ್ ಅಂಡಮಾನ್ ಅಂಡ್ ನಿಕೋಬಾರ್ ಐಸ್ಲ್ಯಾಂಡ್ಸ್ ಬಿ ಕನ್ಸಿಡರ್ಸ್ ಟು ದ ಫೋರ್ತ್ ಗ್ರೂಪ್. ಸೊ ಅಂಡಮಾನ್ ಅಂತಂದ್ರೆ ಯಾವ್ದು ಹೇಳಿ? ಅಂಡಮಾನ್ ಅಂತಂದ್ರೆ ಯಾವ್ದು ಹೇಳಿ? ನಮ್ಮ ಭಾರತದ ಈ ಭಾಗದಲ್ಲಿ ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್ ಬರುತ್ತಲ್ವಾ, ಈ ಭಾಗದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಈ ಭಾಗದಲ್ಲಿ ಕೂಡ ಟ್ರೈಬ್ ಗಳು ಕಂಡು ಬರ್ತಾರೆ. ಇವರನ್ನ ಫೋರ್ತ್ ಗ್ರೂಪ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಓಕೆ, ದ ಆ ಅಂಡಮಾನ್ ನಿಕೋಬಾರ್ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಯಾವ್ದು ಟ್ರೈಬ್ ಗಳು ಯಾವ್ದಪ್ಪ ಅಂದ್ರೆ ನೋಡಿ ಜ್ವಾರ, ಒಂಗೆ, ಓಕೆ, ಸೆಂತಿನೇಲಿ ಮತ್ತೆ ಅಂಡಮಾನ್ ಮತ್ತೆ ನಿಕೋಬಾರೀಸ್ ಇವುಗಳೆಲ್ಲ ಏನು ಆ ಒಂದು ಟ್ರೈಬ್ ಗಳ ನೇಮ್ ಆ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಅಂಡಮಾನ್ ಮತ್ತೆ ನಿಕೋಬಾರ್ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಟ್ರೈಬ್ ಗಳ ನೇಮ್ ಅಪ್ಪ. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ಇದಿಷ್ಟೇನು ಇವತ್ತಿನ ಕ್ಲಾಸ್ ಆಗಿತ್ತು. MCQs ಗಾಗಿ ಕೆಲವೊಂದು ಸಾಲ್ವ್ ಮಾಡೋಣ. ನೋಡಿ ಈ ಕಮ್ಯುನಿಟಿ ಮೀನ್ಸ್ ಏನು? ಕಮ್ಯುನಿಟಿ ಅಂತಂದ್ರೆ ಏನ್ ಹೇಳಿ ನೋಡುವ. ಆನ್ಸರ್ ಏನಿರ್ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಕು ನೀವು. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾ ಹೋಗ್ಬೇಕು. ಓಕೆ, ನೋಡಿ ಸೆಕೆಂಡ್ ಒನ್ ಅಲ್ವಾ, ಎ ಗ್ರೂಪ್ ಆಫ್ ಯು ಲಿವಿಂಗ್ ವಿತ್ ಕಾಮನ್ ಐಡೆಂಟಿಟಿ ಅಂಡ್ ವ್ಯಾಲ್ಯೂಸ್. ಓಕೆ, ದೆನ್ ಸೆಕೆಂಡ್ ಒನ್ ದ ರೂರಲ್ ಕಮ್ಯುನಿಟಿ ಮೇನ್ಲಿ ಡಿಪೆಂಡ್ಸ್ ಆನ್. ಓಕೆ, ಈ ಗ್ರಾಮೀಣ ಸಮುದಾಯ ಮೇನ್ಲಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತಂದ್ರೆ ಯಾವ್ದು ಹೇಳಿ? ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗ್ತಿರ್ತಾರಲ್ವಾ. ಸೊ ಕಮೆಂಟ್ ಅಲ್ಲಿ ಕೂಡ ನೀವು ತಿಳಿಸ್ಬೇಕು. ಓಕೆ, ನೋಡಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೂರಲ್ ಕಮ್ಯುನಿಟಿ ಕೇಳಿದ್ದಾರೆ 2 marks ಗೆ. ಓಕೆ, ಸೊ ಇದು ಏನೇನಿರುತ್ತೆ, ಸೊ ಅಲ್ಲಿ ಏನೇನ್ ಹೇಳುತ್ತೋ ಅದೆಲ್ಲ ಕೊಟ್ಟಿದ್ದೀನಿ. ಸೊ ನೀವ್ ಏನ್ ಮಾಡ್ಬೋದು ಅದನ್ನ ಮತ್ತೆ ಇನ್ನೊಂದ್ಸತಿ ಸ್ಟಡಿ ಮಾಡ್ಕೊಂಡು ಹೋಗಿ. ಓಕೆ, ಸೇಮ್ ಅಲ್ಲಿ ಏನ್ ಕೊಟ್ಟಿದ್ನೋ ಅದೇ ಅಪ್ಪ ಇಲ್ಲಿ ರಿಪೀಟ್ ಆಗಿದೆ. ಸೊ ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ಸ್ಟೂಡೆಂಟ್ಸ್, ತುಂಬಾ ಚಿಕ್ಕ ಚಾಪ್ಟರ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ಚೆನ್ನಾಗಿ ಓದಿ. ಥ್ಯಾಂಕ್ ಯು, ಬಾಯ್.